जी महाराज की जय। सद्गुरु श्री शरणबसव स्वामी जी महाराज की जय। देवमंगलಂ जय नमಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು. ಶುದ್ಧ ಬ್ರಹ್ಮನಿಷ್ಠ ಗುರುಮಾತೆಯಾದ ಗೌರಮ್ ಸಾಹೇಬರು ಸಾವಿರವಾಗಿ ವರ್ಷದಲ್ಲಿ ಮಂಗಲವನ್ನ ಮಾಡಿದರು. ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯಗಳು. ಈಗ ಪರಮ ಪೂಜ್ಯ ಶುದ್ಧ ಬ್ರಹ್ಮನಿಷ್ಠ ತತ್ವವಾದಂಥ ಶರಣಬಸವ ಮಹಾಸ್ವಾಮಿಗಳು ಮೋಕ್ಷದ ವಿಚಾರ ತಾವೆಲ್ಲ ಕೇಳಬೇಕು ಅಂತ ಅನಿಸುತ್ತೇನೆ. ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ತಮ್ಮೆಲ್ಲರ ಶ್ರೀಪಾದಗಳಿಗೆ ಅನಂತ ಅನಂತ ಶರಣಾರ್ಥಿಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸಿಯವರ ಕೃತಿ 4ನೇ ತರಂಗ 175ನೇ ವಿಷಯಾಂಕ 96ನೇ ದೋಹ. ನಿನ್ನೆ ದಿವಸ ಈ ಒಂದು ಜೀವ ಈಶ್ವರರ ಮಧ್ಯೆ ಭೇದ ಎಲ್ಲಿಯದ, ಅಭೇದ ಎಲ್ಲಿಯದ ಅನ್ನೋಂಥ ವಿಚಾರಗಳನ್ನ ಹೇಳ್ತಾ ನೀನು ಯಾರು ಅಂತೇಳಿ ಆ ಒಂದು ಬಾಲಕನಿಗೆ ಶಂಕರಾಚಾರ್ಯರು ಕೇಳಿದಾಗ ಹಸ್ತಾಮಲಕಾಚಾರ್ಯ ಮುಂದೆ ಶಿಷ್ಯನಾಗಿ ವಿಶ್ವಮಾನ್ಯ ಆಗುವಂತ ಬ್ರಹ್ಮ ಸ್ವರೂಪ ಬ್ರಹ್ಮನೇ ಭೂಮಿಗೆ ಅವತಾರ ತಾಳಿ ಬಂದನ. ನೀನ್ಯಾರಂತ ಕೇಳಿದಾಗ ನಾನು ಮನುಷ್ಯನಲ್ಲ, ನಾನು ದೇವನಲ್ಲ, ನಾನು ಯಕ್ಷನಲ್ಲ, ನಾನು ಬ್ರಾಹ್ಮಣನಲ್ಲ, ವೈಶ್ಯನಲ್ಲ, ಕ್ಷತ್ರಿಯನಲ್ಲ, ಶೂದ್ರನಲ್ಲ, ಬ್ರಹ್ಮಚಾರಿ ಅಲ್ಲ, ಗೃಹಸ್ಥನಲ್ಲ, ವಾನಪ್ರಸ್ಥನಲ್ಲ, ಸನ್ಯಾಸಿ, ಭಿಕ್ಷು, ಏನೇನೂ ಅಲ್ಲ. ನಾನು ನಿಜಬೋಧ ಸ್ವರೂಪ. ನಿಜಬೋಧ ಸ್ವರೂಪ ಅಂದ್ರೆ ಬ್ರಹ್ಮ ಸ್ವರೂಪ. ಇವೆಲ್ಲ ಏನದವ 84 ಲಕ್ಷ ಜೀವರಾಶಿಗಳು. ಅವೇನು 84 ಲಕ್ಷ ಗೂಟಗಳು. ಮನುಷ್ಯ ಅಂತ ಒಂದು ಗೂಟ, ಆ ಗೂಟಕ್ಕೆ ಕಟ್ಟಿದ ಪಶು. ಆ ಪಶುವಿಗೆ ಸ್ವಾತಂತ್ರ್ಯ ಎಷ್ಟದ ಅಂತಂದ್ರೆ ಅದು ಏಟು ಪುಣ್ಯ ಮಾಡ್ಯದ ಅಷ್ಟೇ ಸ್ವಾತಂತ್ರ್ಯ. ಹಗ್ಗ ಉದ್ದಕ್ಕೆ ಇದ್ರೆ ಸ್ವಲ್ಪ ದೂರ ಸರಿದಾಡಬಹುದು, ಹಗ್ಗ ತಾಣದಿತ್ತಂದ್ರೆ ಅಲ್ಲೇ ಇದ್ದಿದ್ರಾಗೆ ಬದುಕಬೇಕಷ್ಟೇ. ಅದಕ್ಕೆ ಇವೆಲ್ಲ ಒಂದೊಂದು ಗೂಟ.
ಏನೇನು ಗೂಟಗಳಿವು, ಗೂಟಕ್ಕೆ ಕಟ್ಟಿದ ಪಶುಗಳು. ನಾನು ಬ್ರಹ್ಮ ಸ್ವರೂಪ ಅನ್ನೋದೊಂದು ಬಿಟ್ರ ಉಳಿದು ಎಲ್ಲ ಏನದವ ಅಂತಂದ್ರೆ ಒಂದೊಂದು ಗೂಟಗಳಿದ್ದಂಗಂತ. ಆ ಗೂಟಕ್ಕೆ ನಾವು ಎಷ್ಟು ಪುಣ್ಯ ಮಾಡೀವಿ ಆ ಪುಣ್ಯದ ಹಗ್ಗ ಹಾಕಿ ಕಟ್ಟಿಬಿಟ್ಟಿರ್ತಾರೆ. ಅಷ್ಟೇ ನಿನ್ನ ಸ್ವಾತಂತ್ರ್ಯ ಅಂತೇಳಿ ಪಾಶಬದ್ಧ ಪಶು. ಏನೇನು ಗೂಟ ಎಲ್ಲ ಹಾಕೊಂಡ್ರೆ ಲೀಸ್ಟ್ ಮಾಡ್ಕೊಂಡ್ರೆ ಮನುಷ್ಯ 84 ಲಕ್ಷ ಜೀವರಾಶಿಗಳಲ್ಲಿ ನಾನೊಬ್ಬ ಮನುಷ್ಯ ಶ್ರೇಷ್ಠ. ಮತ್ತೆ ನಾ ಗಂಡಸ ಮಗ, ನಾನು ಹೆಣ್ಣು ಮಗಳು, ಇವೆಲ್ಲ ಗೂಟಕ್ಕೆ ಕಟ್ಟಿದ ಪಶುಗಳವಷ್ಟೇ. ಮತ್ತೆಂಥದ್ದು, ನಾನು ಸನ್ಯಾಸಿ, ನಾನು ಗೃಹಸ್ಥ, ನಾನು ಬ್ರಹ್ಮಚಾರಿ, ನಾನು ವಾನಪ್ರಸ್ಥ, ಮತ್ತೆ 18 ಜಾತಿಗಳು ಏನೇನದಾವ ಎಲ್ಲ ಅದ್ರಾಗ ಬರ್ತಾವ. ಮತ್ತೆ ವರ್ಣಗಳು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಮತ್ತೆ ಪಂಡಿತ ಅನ್ನೋದು ಒಂದು ಗೂಟ, ಪಾಮರ ನಮ್ಗೇನು ಗೊತ್ತದರಿ ಅನ್ನೋದು ಒಂದು ಗೂಟ, ದಡ್ರಂತ ಪಾಮರರಂತ, ಆ ದೇಶದವರು ಈ ದೇಶದವರು, ಮತ್ತೇನು ಆ ಭಾಷೆಯವರು ಈ ಭಾಷೆಯವರು, ವಯಸ್ಸಾದ ಹಿರಿಯರು ಅನ್ನೋದೊಂದು ಗೂಟ, ಸಣ್ಣ ಹುಡುಗರು ಅನ್ನೋದೊಂದು ಗೂಟ. ಈ ಗೂಟಕ್ಕೆ ಕಟ್ಟಿದ ಪಶುಗಳ ಸ್ಥಿತಿ ಏನಾಗ್ತದಂತಂದ್ರ ಇವುಗಳಿಂದ ಮುಕ್ತ ಆಗ್ಬೇಕಾದ್ರೆ ನಾನು ಬ್ರಹ್ಮ ಅಂತ ತಿಳ್ಕೋಬೇಕಷ್ಟೆ. ನಾನು ಬ್ರಹ್ಮ ಅಂತ ತಿಳ್ಕೊಂಡ್ರೆ ಈ ಹಗ್ಗನೂ ಏನು ಮಾಡಲ್ಲ, ಗೂಟನೂ ಏನು ಮಾಡಲ್ಲ. ಈ ರೀತಿಯಾಗಿ ನಾವು ಬ್ರಹ್ಮಜ್ಞಾನ ಪಡ್ಕೋಬೇಕಾಗ್ತದೆ. ಗೀತಾ ಭಾವಧಾರೆ ಪೇಜ್ ನಂಬರ್ 364, 7ನೇ ಅಧ್ಯಾಯ 19ನೇ ಶ್ಲೋಕ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಃ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಏನಂದ್ರ ಅನೇಕ ಜನ್ಮಗಳ ನಂತರ ಕೊನೆಯಲ್ಲಿ ಏನ್ ಮಾಡ್ತಾನ, ಜ್ಞಾನಿಯು ನನ್ನನ್ನೇ ಪಡೆಯುತ್ತಾನೆ. ಎಷ್ಟೋ ಜನ್ಮ ಆದ್ಮೇಲೆ ಜ್ಞಾನಿಯಾದವನು ನನ್ನನ್ನು ಪಡೆಯುತ್ತಾನೆ ಅಂತಂದ್ರೇನು, ಬ್ರಹ್ಮದ ಸ್ವಸ್ವರೂಪವನ್ನು ಹೊಂದುತ್ತಾನೆ ಅಷ್ಟೇ. ಅದರ ಅರ್ಥ ಹಂಗೆ ಹೌದಲ್ರಿ, ಸ್ವಸ್ವರೂಪ ಪ್ರಾಪ್ತಿ ಮಾಡ್ಕೊತಾನೆ, ತನ್ನ ನಿಜವಾದ ಸ್ವರೂಪ ಬ್ರಹ್ಮ ಸ್ವರೂಪ ಏನದ ಅದನ್ನು ಪಡ್ಕೊತಾನೆ. ಸಕಲವು ವಾಸುದೇವಮಯ ಎಂಬುದನ್ನ ಅರಿತ ಮಹಾತ್ಮ ಬಹು ದುರ್ಲಭ. ಅಹಂ ಬ್ರಹ್ಮ ಸರ್ವಂ ಬ್ರಹ್ಮ ಅನ್ನೋ ಬಹಳ ದುರ್ಲಭ ಅಂತಾವ ಸಿಗವ. ಭಗವದ್ಗೀತೆ ಒಳಗೆ ಎಲ್ಲ ಅದ ನೋಡ್ರಿ, ಏನೆಲ್ಲ ಅದು ಇಲ್ಲ, ಅದ್ರೊಳಗೆ ಇಲ್ಲದ ಏನೇನು ಇಲ್ಲ, ಎಲ್ಲ ಒಟ್ಟು ಅದ್ರಾಗ. ಒಂದೇ ಜನ್ಮದಲ್ಲಿ ಮಹಾತ್ಮನಾಗಲು ಸಾಧ್ಯವಿಲ್ಲ. ಆಗೊಂದು 10 ರೂಪಾಯಿ ಈಗೊಂದು 10 ರೂಪಾಯಿ ಉಳಿಸಿ ಕೋಟ್ಯಾಧೀಶರಾಗುವಂತೆ ಅನೇಕ ಜನ್ಮಗಳಲ್ಲಿ ಮಾಡಿದ ನಿಷ್ಕಾಮ ಪುಣ್ಯದ ಆಧ್ಯಾತ್ಮ ಸಾಧನೆಯ ಫಲವಾಗಿ ನಾನು ಕೂಟಸ್ಥ ಎಂಬ ಚೇತನದ ಭಾನವಾಗುತ್ತದೆ. ಕೂಟಸ್ಥ ಪರಮಾತ್ಮ ನಾನು ಅದೇ ಅದೀನಿ ಅಂತೇಳಿ ಕೂಟಸ್ಥನನ್ನ ತಿಳ್ಕೋಬೇಕಾದ್ರೆ ಎಷ್ಟೋ ಜನ್ಮ ಬೇಕಾಗ್ತದ. ನಿಜಗುಣ ಶಿವಯೋಗಿಗಳು ಏನ್ ಹೇಳ್ತಾರೆ, ಇದನ್ನೊಮ್ಮೆ ಕೇಳಿ ತಿಳಿದೊಡನಿ ಲೋಕ ದುದಯಾದಿ ಬಳಿಕೆಂದು ಪರ್ಯಂತ, ಬಳಿಕೆ ಇಂದು ಪರ್ಯಂತ ಏನಂತಂದ್ರ, ಇದನ್ನೊಮ್ಮೆ ಕೇಳಿ ತಿಳಿದೊಡವನಿ ಲೋಕದುದಯಾದಿ ತಿಳಿದೊಡ ಅವನಿ ಅಂದ್ರೆ ಭೂಮಿ, ಲೋಕದುದಯಾದಿ ಬಳಿಕಿಂದು ಇವತ್ತಿನ ಪರ್ಯಂತ, ಲೋಕ ಎಂದು ಹುಟ್ಟದ ಅವತ್ತಲಿಂದ ಇವತ್ತಿನ ತನಕ ಅಂತದು. ಒದವಿ ತಾನೆಸಗಿದ ಅಖಿಳ ಪುಣ್ಯ ತತಿಫಲ ಫಲಿಸಿದು ದಿಂತು ಪೆರತಿಲ್ಲ
ಇವನೇ ಪೇಳ್ವೆ ಮೈತ್ರೇಯಿ ನಿಜಗುಣ ಶಿವಯೋಗಿಗಳು ಹೇಳದ ಮಾತು. ಎದ್ರಾಗ ಪರಮಾನುಭವ ಬೋಧೆ ಪೇಜ್ ನಂಬರ್ 80 ವೇದಾಂತ ರತ್ನಾಕರ ಅಂತ ಒಂದು ಗ್ರಂಥದ ಸಣ್ಣ ಬುಕ್, ಸಣ್ಣ ಡೈರಿ ಇದ್ದಂಗದ. ಆ ನಿಜಗುಣ ಶಿವಯೋಗಿಗಳ 6 ಶಾಸ್ತ್ರಗಳ ಅದರಾಗಿ ತುಂಬಿಸಿಬಿಟ್ಟಾರ. ಅಂದ್ರೆ ವಿಶ್ಲೇಷಣೆ ಇಲ್ಲ ಅಷ್ಟೇ. ಅಂಥದೊಂದು ಒಳ್ಳೆ ಗ್ರಂಥ ಅದು. ಎಲ್ಲ ಶಾಸ್ತ್ರ ಸುಮ್ಮನೆ ಕೈಯಾಗ ಅದರ ಅರ್ಥ ತಿಳಿತು ಅಂತಂದ್ರೆ ಅದು ಸುಮ್ಮನೆ ಕೈಯಾಗಿ ಇಟ್ಕೊಂಡು ಎಲ್ಲಿ ಹೋದ್ರೂ ಅದನ್ನ ಬಿಚ್ಕೊಂಡು ಕೂತು ಯಾರ ಜೊತೆಗೂ ಚರ್ಚೆ ಮಾಡ್ಬೋದು ಅಂತ ಹಂಗೆ ಮಾಡ್ಯಾರ. ಅದಕ್ಕೆ ಮೈತ್ರೇಯಿ ಇಲ್ಲಿ ಯಾಜ್ಞವಲ್ಕರು ಮೈತ್ರೇಯಿ ಹೇಳಕತ್ತಾರ ಏನಂದ್ರ ಪರಮಾನುಭವ ಬೋಧೆ ಗ್ರಂಥದಲ್ಲಿ ಇದನ್ನ ಒಮ್ಮೆ ಬರೀ ಕೇಳಿದರಷ್ಟೇ ಅಲ್ಲ, ಕೇಳಿ ತಿಳಿದುಕೊಂಡರೆ, ಇದನ್ನ ಬರೀ ಕೇಳಿದ್ರಷ್ಟೇ ಅಲ್ಲ ಕೇಳಿ ತಿಳಿದುಕೊಂಡರೆ ಈ ಜಗತ್ತು ಯಾವತ್ತು ಹುಟ್ಟಿದೆಯೋ ಅಂದಿನಿಂದ ಇಲ್ಲಿಯ ತನಕ, ಈ ಜಗತ್ತು ಎಂದು ಹುಟ್ಟದ ಅಂದಿನಿಂದ ಇಲ್ಲಿಯ ತನಕ ನೀನು ಮಾಡಿದ ನಿಷ್ಕಾಮ ಪುಣ್ಯದ ಫಲ, ನೀ ಮಾಡಿದ ನಿಷ್ಕಾಮ ಪುಣ್ಯದ ಫಲ ಏನಾಗಕತ್ತದ, ಇವತ್ತು ಫಲ ಕೊಳ್ಳಕತ್ತದ ಅಂತ ತಿಳಿಬೇಕು. ಈ ಅಹಂ ಬ್ರಹ್ಮಾಸ್ಮಿ ಅಂತೇಳಿ ಸಾಧನೆ ಮಾಡ್ಲಿಕ್ಕ ಎಂದ ಚಾಲು ಮಾಡಿದ್ರಿ ಅವತ್ತ ನೀವು ಏನ್ ತಿಳ್ಕೋಬೇಕಪ್ಪ ಅಂತಂದ್ರೆ, ಈ ಜಗತ್ತು ಹುಟ್ಟಿದಾಗಿನಿಂದನೂ ಜೀವನು ಹುಟ್ಟಾನ. ಜೀವನು ಅದನ, ಜಗತ್ತು ಎರಡು ಅಟ್ ಎ ಟೈಮ್ ಅದಾವ. ಜೀವ, ಜಗತ್ತು, ಈಶ್ವರ ಮೂವರು. ಹೋಟೆಲ್ ಮ್ಯಾನೇಜರ್, ಹೋಟೆಲ್ ಗಿರಾಕಿ ಮೂರು ಒಮ್ಮೆ ಇರ್ತಾವ ಇಲ್ರಿ? ಗಿರಾಕಿ ಇಲ್ಲದ ಹೋಟೆಲ್ ಇಲ್ಲ, ಮ್ಯಾನೇಜರ್ ಇಲ್ಲದ ಹೋಟೆಲ್ ಇಲ್ಲ, ಹೋಟೆಲ್ ಇಲ್ಲದ ಮ್ಯಾನೇಜರ್ ಇಲ್ಲ, ಹೋಟೆಲ್ ಇಲ್ಲದ ಗಿರಾಕಿ ಇಲ್ಲ. ಈಶ್ವರ, ಜೀವ, ಜಗತ್ತ ಇವು ಮೂರು ಏನದವ ಸೃಷ್ಟಿಯ ಆದಿಯಿಂದದವ. ಇವು ಲೀಲೆ, ಅದು ಲೀಲಾ ಭಾಗ. ಅದು ಅದೇನಾಯ್ತು, ಅವತ್ತಿನಿಂದ ಇವತ್ತಿನ ತನಕ ನೀನೇನು ನಿಷ್ಕಾಮ ಪುಣ್ಯದ ಫಲ ಮಾಡಿದೆ ಮೈತ್ರೇಯಿ, ಆ ಫಲ ಈಗ ಸ್ಟಾರ್ಟ್ ಆಯ್ತು ನೋಡು. ಈ ಅಹಂ ಬ್ರಹ್ಮಾಸ್ಮಿ ಸಿದ್ಧಿ ಸಾಧನೆ ಮಾಡೋದಕ್ಕೆ ನೀ ಯಾವಾಗ ತಯಾರಾಗಿದಿ ಆ ಪುಣ್ಯ ಎಲ್ಲ ಈಗ ಫಲ ಕೊಡ್ಲಕ್ಕ ಚಾಲು ಮಾಡ್ಯದ ಅಂತ ಮೈತ್ರೇಯಿಗೆ ಅಷ್ಟೇ ಅನ್ಸದ, ನಿಮಗೆ ಅನ್ಸದ? ನಿಮಗೂ ಅನಿಸ್ಬೇಕ. ಮೈತ್ರೇಯಿ ಅಕ್ಕಿಗೆ ಆಗಿತ್ತು ನಮ್ಗೇನ್ ಮಾಡೋದು, ನಮಗಾಗಬೇಕಲ್ಲ. ಆನಂದದ ಇಲ್ಲ ಇದ್ರಾಗ. ಆ ಪುಣ್ಯ ನಮಗೆ ಆನಂದ ಕೊಡ್ಲಕ್ಕತ್ತದ ಈ ಸಾಧನೆ ಮಾಡುವ ಮೂಲಕ. ಆನಂದ ಕೊಡೋದಂತಂದ್ರೇನು? ಆನಂದ ಸ್ವರೂಪ ಅಂತಂದ್ರೆ ಪರಮಾತ್ಮ ಸ್ವರೂಪನೇ ಆಗ್ಲಕತ್ತೀರಿ ನೀವು. ಯಾವಾಗ ಯಾವಾಗ ಆನಂದ ಆಗಿರ್ತೀರಿ, ಯಾವಾಗ ಯಾವಾಗ ಆನಂದ ಆಗಿರ್ತೀರಿ, ಆವಾಗ ಆವಾಗ ಆನಂದ ಯಾರ ರೂಪ? ಪರಮಾತ್ಮನ ರೂಪ. ನೀವು ಪರಮಾತ್ಮನೇ ಆಗಿರ್ತೀರಿ. ಯಾವಾಗ ಯಾವಾಗ ನಾನು ಅಹಂ ಬ್ರಹ್ಮ ಸರ್ವಂ ಬ್ರಹ್ಮ ಅಂತ ತಿಳ್ಕೊಂಡಿರ್ತೀರಿ, ಆವಾಗ ಆವಾಗ ನೀವು ಪರಮಾತ್ಮನೇ ಆಗಿರ್ತೀರಿ. ಯಾವಾಗ ಯಾವಾಗ ನೀವು ಆ ಬ್ರಹ್ಮ ಸ್ವರೂಪ ಬಿಟ್ಟು ಬೇರೆ ಏನೇನೋ ತಿಳ್ಕೊಂಡಿರ್ತೀರಿ, ಆವಾಗ ಏನಾಗಿರ್ತೀರಿ? ಜೀವ ಆಗಿರ್ತೀರಿ. ಜೀವನಲ್ಲಿ ಎರಡು ಭಾಗ, ಕೂಟಸ್ಥ ಅಲ್ಲ, ಆಭಾಸ ಆಗಿರ್ತೀರಿ. ಜೀವಾಭಾಸ ಆಗಿರ್ತೀರಿ. ಯಾವಾಗ ಯಾವಾಗ ನಿಮ್ಮ ಬ್ರಹ್ಮ ಸ್ವರೂಪವನ್ನು ಮರೆತು ಇದೆಲ್ಲ ಸುಳ್ಳು ಅನ್ನೋದು ಮರೆತು ಆ ಜಗತ್ತಿನ ಲೀಲೆಗಳೇ ಸತ್ಯ ಅಂತ ಅಳಿಸಿರ್ತೀರಿ, ಆವಾಗ ಅವಾಗ ಏನಾಗಿರ್ತೀರಿ? ಜೀವಾಭಾಸ. ಜೀವ ಅಂತಂದ್ರೆ ಅದ್ರಾಗ ಎರಡದವ. ಕಸ ಚೆಲ್ಲಬೇಕಂದ್ರ ರಾತ್ರಿ ಚೆಲ್ಲಬೇಡ್ರಿ ಅಂತಾರ. ರಾತ್ರಿ ಕಸ ಹೊಡಿಬೇಡ್ರಿ, ರಾತ್ರಿ ಚೆಲ್ಲಬೇಡ್ರಿ. ಯಾಕಂದ್ರ ಆ ಕಸದೊಳಗ ಏನಾಗ್ತದಂದ್ರ ಉಪಯುಕ್ತ ವಸ್ತುಗಳು ಏನಾರ ಇದ್ದು ಅಂತಂದ್ರ ಚೆಲ್ಲಿದ್ರಿ ಅಂತಂದ್ರ ರಾತ್ರಿ ಅವು ಕಸದಾಗ ಹೋಗ್ಬಿಡ್ತಾವ. ನಸಿಕ್ನಾಗ ಯಾರು ತಿಪ್ಪಾಗ ಅಡ್ಡಾಡ್ತಿರ್ತಾರ ಅವ್ರ ಪಾಲಾಗ್ತದ. ನಿಮ್ ಮನೆಯಾಗಿಂದ ಉಪಯುಕ್ತ ವಸ್ತು ಅವ್ರ ಕಣ್ಣಿಗೆ ಬೀಳ್ತದ, ಅವ್ರು ತಗೊಂಡ್ ಹೋಗ್ಬಿಡ್ತಾರೆ. ಯಾರ ಕಸದಾಗ ಚೆಲ್ಲಾರ ತಗೊಂಡ್ ಹೋಗಮ್ ನಡಿ. ಅದಕ್ಕೆ ರಾತ್ರಿ ಕಸ ಬಳದ್ರು ಸಹಿತ
ಹೊರಗೆ ಚೆಲ್ಲಬಾರ್ದು, ಮನೆಗೆ ಇಟ್ಟಿರ್ಬೇಕು ಒಂದ್ ಕಡೆ ಗುಂಪು ಮಾಡಿ ಅಥವಾ ಒಂದು ಬಕೆಟ್ನಾಗ ಬುಟ್ಟಾಗ ಹಾಕಿಡಬೇಕು, ಹೊರತು ಚೆಲ್ಲಬಾರ್ದು. ಮುಂಜಾನೆ ಚೆಲ್ಲ ಟೈಮ್ನೊಳಗ ಅದರ ಜೊತೆಗೆ ನಿಮ್ಮ ಮನೆಯ ಉಪಯುಕ್ತ ವಸ್ತುಗಳು ಅದ್ರಾಗ ಹೋಗುವ ಚಾನ್ಸಸ್ ಇರ್ತಾವ. ಕತ್ತಲ್ಲ ಕಣ್ಣು ಕಾಣಂಗಿಲ್ಲ, ಕಸ ಅಂತೇಳಿ ಬಡ ಬಡ ಬಳಕೆ ಒಯ್ದು ಚೆಲ್ಬಿಟ್ರೆ ಏನೋ ಒಂದು ಉಪಯುಕ್ತ ವಸ್ತು ಕಳೆದಿತ್ತಪ್ಪ ನಿಮ್ಮ ಮನ್ಯಾಗ, ಅದು ಅದ್ರಾಗ ಆಯ್ಸ್ ಹೋಯ್ತಂತಂದ್ರೆ ಏನ್ ಮಾಡ್ತೀರಿ? ಅದಕ್ಕೆ ಇಲ್ಲೇನದ ಅಂತಂದ್ರ, ನೀವು ಜೀವ ಜೀವ ಅಂತಿರಲ್ಲ, ಜೀವ ಅಂತಂದ್ರೆ ಬರೇ ಜೀವ ಅಂತಂದ್ರೆ ಜೀವಾಭಾಸ. ಜೀವಾಭಾಸ ನಿಮ್ಮ ಯಾವ ಒಂದು ದುಃಖಕ್ಕೆ ಕಾರಣ ಜೀವಾಭಾಸ, ಕೂಟಸ್ಥ ಅಲ್ಲ. ನೀವು ದೇವ್ರಿಗೆ ಚಲೋ ಇಟ್ಟಲ್ಲ ಬೈತಿರ್ತೀರಲ್ಲ, ಅಲ್ಲಿ ಈಶ್ವರನೊಳಗಿರುವ ಬ್ರಹ್ಮಗೆ ಅದು ಸಂಬಂಧ ಬೀಳಲ್ಲ. ಈಶ್ವರ ಭಾಸನಿಗೆ ನೀವೇನನ್ನ ಕೊಡಕೊಳ್ಳ ವ್ಯವಹಾರ ಎಲ್ಲ ಈಶ್ವರ ಭಾಸ, ಜೀವಾಭಾಸ. ಯಾವಾಗ ನೀವು ಜಗತ್ತು ಸತ್ಯ ಅಂತ ತಿಳ್ಕೊಂಡು ಈ ಆಭಾಸನ ವ್ಯವಹಾರದಲ್ಲಿ ನೀವು ಅಳದು ಕರೆದು ದುಃಖ ಚಿಂತೆ ಭಯ ಪಡ್ತಿರಲ್ಲ, ಆವಾಗ ನೀವು ಜೀವಾಭಾಸ ಆಗಿರ್ತೀರಿ. ಇದೆಲ್ಲ ಸುಳ್ಳ ಅಂತ ತಿಳ್ಕೊಂಡು ನೀವೇನಾಗಬೇಕು? ಆನಂದ ಸ್ವರೂಪ, ಕೂಟಸ್ಥ ಸ್ವರೂಪ ಆಗಿದ್ದೀರಿ ಅಂತಂದ್ರೆ ಆವಾಗ ನೀವು ದೇವರಾಗಿರ್ತೀರಿ, ಇಷ್ಟೇ ಬ್ರಹ್ಮರಾಗಿರ್ತೀರಿ. ಮತ್ತ ಈ ಒಂದು ಶರೀರದ ವಿಕಾರಗಳಿರ್ಬೋದು, ಜಗತ್ತಿನ ವಿಕಾರಗಳಿರ್ಬೋದು, ಮತ್ತಿನ್ನೇನೇ ವಿಕಾರಗಳಿರ್ಬೋದು, ಅವೆಲ್ಲ ವಿಕಾರಗಳು ಏನದವ? ಜೀವಾಭಾಸ ಈಶ್ವರಾಭಾಸನ ವಿಕಾರಗಳು. ಅವು ವಿಕಾರಗಳೇ ಸತ್ಯ ಅಂತ ತಿಳ್ಕೊಂಡು ಹುಟ್ಟು ಸಾವು, ಬಾಲಕ ಯುವಕ ಮುದುಕ, ಬಡತನ ಶ್ರೀಮಂತಿಕೆ ಮತ್ತಿನ್ನೇನು ಆತಿರ್ತಾವ ಅವೆಲ್ಲ ಓಸು ಮಾನ ಅಪಮಾನ ಅವೇ ಖರೆ ಅಂಥೇಳಿ ಅವುದರಲ್ಲಿ ನೀವು ಹಿಗ್ಗುವುದು ಕುಗ್ಗುವುದು ಮಾಡಿದ್ರಿ ಅಂತಂದ್ರೆ ಏನಾಗಿರ್ತೀರಿ ನೀವು? ಅವಾಗ ವಿಕಾರ ಆದ್ರೆ ಅಂದ್ರೆ ಏನಾಗ್ತದೆ? ಜೀವಾಭಾಸ ಆಗ್ತಾರೆ. ಮತ್ತ ಇವೆಲ್ಲ ಮಿಥ್ಯ ಆಭಾಸನ ವ್ಯವಹಾರಗಳೆಲ್ಲ ಇವೆಲ್ಲ ನೆರಳಿನ ಕೆಲಸ, ಇವು ಪ್ರತಿಬಿಂಬದ ಕೆಲಸ, ಬಿಂಬದ ಕೆಲಸ ಅಲ್ಲ. ನಾ ಬಿಂಬದಿನಿ ಅಂತ ನೀವು ತಿಳ್ಕೊಂಡಿರಂದ್ರೆ ಬ್ರಹ್ಮ ಆಗಿರ್ತೀರಿ, ನಿರ್ವಿಕಾರ ಬ್ರಹ್ಮ. ಹೌದಾ? ಹುಟ್ಟು ಸಾವು ನನಗೆ ಅದವ, ಸಾಯ್ಲಕತ್ತೀನಿ ಅಂತೇಳಿ ಅಂದ್ಕೊಂಡ್ಬಿಟ್ರಿ ಅಂತಂದ್ರೆ ಮರಣದ ಬಗ್ಗೆ ಭಯ ಯಾರಿಗದ? ಕೂಟಸ್ಥನಿಗದ, ಜೀವಾಭಾಸನಿಗದ. ಜೀವಚೇತನ ಅಂದ್ರೆ ಕೂಟಸ್ಥ, ಜೀವಾಭಾಸ ಅಂತಂದ್ರೆ ಪ್ರತಿಬಿಂಬ. ಈಗ ನೀವೇನದಿರಿ? ಸಾಯಲಕತ್ತೀವಿ ಅಂದ್ ಡಾಕ್ಟರ್ ಆಯ್ತು, ಇವ್ರದೆಲ್ಲ ಮುಗೀತು, ಇನ್ನೊಂದ್ ಸ್ವಲ್ಪ ಹೊತ್ತು ಉಸಿರಾಡಿಸ್ತಾರ, ಮಾತಾಡ್ಬೋದು, ಏನಾರು ಒಂದಿಟ್ಟು ಊಟಕ್ಕೆ ನೀರು ಹಾಕಿರತ್ತು ತರ, ಆಮೇಲೆ ನೀರು ಬಂದಾತವ ಮಾತು ಬಂದಾತವ ತಗೊಂಡೋರಿ ಅಂದೊತ್ನಾಗ ಅಂಜಿ ಬಿಟ್ರಿ ಅಂತಂದ್ರೆ ಜೀವಾಭಾಸ ಮಿಥ್ಯ. ಹೌದಿಲ್ಲ? ಮಿಥ್ಯ, ಅದು ಸುಳ್ಳು. ಸತ್ತು ಸಾಯದೇ ಸುಳ್ಳು, ಮಿಥ್ಯ. ಅದೆಲ್ಲ ಆಭಾಸನ ಕೆಲಸ. ನಾನು ಕೂಟಸ್ಥ ಇದೀನಿ, ನಾನ್ಯಾಂಗ್ ಸಾಯ್ತೀನಿ? ಹುಟ್ಟವಲ್ಲ ಸಾಯವಲ್ಲ ಅಂತ ಹೇಳಕ್ಕೆ ಅವನು ತಿಳ್ಕೊತಾನ, ಅವನು ಬ್ರಹ್ಮ, ಅವನು ಕೂಟಸ್ಥ. ಹುಟ್ಟು ಜನನ ಮರಣಗಳ ಬಗ್ಗೆ ಭಯ ಪಡೋವನು ಅನಿತ್ಯ. ಅನಿತ್ಯ ಯಾರು? ಜೀವಾಭಾಸ. ನಿತ್ಯ ಯಾರು? ಕೂಟಸ್ಥ ಬ್ರಹ್ಮ. ಇವೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕಪ್ಪ. ಒಂದೇ ಸಲ ಮಾಡಕ್ ಬರಂಗಿಲ್ಲ. ಲಾಸ್ಟಿಗೆ ಒಂದೇ ದಿನ ಮಾಡ್ತೀನಿ ಅಂತಂದ್ರೆ ಇಡೀ ಒಂದು ವರ್ಷ ಓದಲಾರ್ದೆ ಒಮ್ಮೆ ಪರೀಕ್ಷೆದಾಗ ಬರೀತೀನಿ ಅಂದ್ರೆ ಹೆಂಗ? ಪರೀಕ್ಷೆದಾಗ ಒಂದೇ ದಿನ ಬರೀತಿದ್ರೆ ಅಂದ್ರೆ ಇಡೀ ಒಂದು ವರ್ಷ ಕ್ಲಾಸ್ ನಡೆಸ್ತಾರೆ ಶಾಲೆ ಕಾಲೇಜುಗಳಲ್ಲಿ. ಇಡೀ ವರ್ಷ ಕಾಲೇಜಿನಾಗ ಶಾಲೆಯಲ್ಲಿ ಏನ್ ಮಾಡ್ತಾರ? ಪಾಠ ಹೇಳಿ 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 ಆಮೇಲೆ ಪರೀಕ್ಷೆದಾಗ ಅದನ್ನ ನೆನಪಿಟ್ಟು ಬರೆದ್ರ ಅದೇನಾಗ್ತದ? ನಿಮಗ ಕರೆಕ್ಟ್ ಮಾರ್ಕ್ಸ್ ಸಿಗ್ತಾವ. ನಾ ಒಂದೇ ದಿನ ಅವತ್ತೇ ನೆನಪು ಮಾಡ್ಕೊತೀನಿ ಬಿಡ್ರಿ ಅಂತ ಹೇಳ ಅಂದ್ರೆ ಏನ್ ನೆನಪಾಗ್ತದ ಅವತ್ತಿನ ದಿವಸ? ಅಭ್ಯಾಸ ವೈರಾಗ್ಯ, ಅಭ್ಯಾಸ ವೈರಾಗ್ಯ. ಅಭ್ಯಾಸ ಮಾಡಬೇಕು, ಸತ್ಯ ಯಾವುದು ಮಿಥ್ಯ ಯಾವುದು ತಿಳ್ಕೋಬೇಕು, ಸತ್ಯ ಇದ್ದದ್ದನ್ನ ಸ್ವರೂಪದಲ್ಲಿ ಗ್ರಹಿಸಬೇಕು,
ಮಿಥ್ಯ ಇದ್ದದ್ದನ್ನ ಬಿಟ್ಟು ಬಿಡ್ಬೇಕು, ತ್ಯಾಗ ಮಾಡಬೇಕು. ಅದೇ ವೈರಾಗ್ಯ. ಹಿಂಗೆ ಮಾಡ್ಕೊತ ಹೋಗ್ಬೇಕು. ಮತ್ತೆ ಯಾರೇ ಬಂದ್ರು ಏನೇ ಕೆಲಸಗಳು ಇದ್ದು ಅಂತಂದ್ರೆ ಆ ಕೆಲಸಗಳು ನಿತ್ಯ ರೂಪ ಬ್ರಹ್ಮ ಗೊತ್ತಾಯ್ತಲ್ಲ, ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ. ಪರಿಪೂರ್ಣ ರೂಪ ಎಲ್ಲ ಕಾಲ, ಎಲ್ಲ ದೇಶ, ಎಲ್ಲದರಲ್ಲಿ ನಾನೇ ಅದೀನಿ. ಯಾರದೇ ಒಂದು ಏನಾರೇ ನಾ ಸೇವೆ ಮಾಡ್ಲಕತ್ತೀನಿ ಅಂದ್ರೆ ಆ ಸೇವೆ ನನಗೆ ನಾನೇ ಮಾಡ್ಕೊಳಕತ್ತೀನಿ. ಅಲ್ಲಿ ಸೇವೆ ಮಾಡಿಸ್ಕೊಳ್ಳೋ ಬೇರೆ ಯಾರು ಅಲ್ಲ, ಅಲ್ಲಿನೂ ನಾನೇ ಅದೀನಿ. ಅವನೊಳಗಿರೋ ಕೂಟಸ್ಥನು ನಾನೇ, ನನ್ನೊಳಗಿರುವ ಕೂಟಸ್ಥನು ನಾನೇ, ಎಲ್ಲ 84 ಲಕ್ಷ ಜೀವರಾಶಿಗಳೊಳಗಿರುವ ಕೂಟಸ್ಥ ನಾನೇ ಅದೀನಿ ಅಂತ ತಿಳ್ಕೊಂಡು ನಾವು ಸೇವೆ ಮಾಡಿದೆವು ಅಂತಂದ್ರೆ ಅದೇನಾದ್ರು ಪರಿಪೂರ್ಣ ರೂಪ. ಅದೇ ಪರಿಪೂರ್ಣ, ಅದೇ ಸಂತೃಪ್ತಿ, ಅದೇ ಆನಂದ. ಅವ್ರೇನ್ ಸಂಬಂಧ, ಅವ್ರದವ್ರು ಏನಕ್ಕೆ ಮಾಡಲಕ್ಕ, ನಮ್ಮನ್ನ ನಾವು ಏನಾರ ಮಾಡಮು ಅಂತೇಳಿ ಭೇದ ಭಾವ ತಾಳಿದ್ರಿ ಅಂತಂದ್ರೆ ದುಷ್ಟರ ಕಂಡು ದೂರ ಇರು ಅಂತಾರ. ದುಷ್ಟರ ಕಂಡು ದೂರ ಇರು ಅಂತಂದ್ರೆ ಏನದ್ರ ಅರ್ಥ? ದುಷ್ಟರ ಮೇಲೆ ದ್ವೇಷ ಮಾಡಂತ ಎಲ್ಲಾರ ಹೇಳ್ಯಾರೇನ್ರಿ? ದುಷ್ಟರೊಳಗನು ಕೂಟಸ್ಥ ಅದನ್ನ, ಅದನ್ನ ನಾವು ದೂರ ಮಾಡ್ಬೇಕಾದ್ರೆ ಅವನೊಳಗನು ಕೂಟಸ್ಥವ. ಆ ಕೂಟಸ್ಥನಿಗೆ ಅಪಚಾರ ಮಾಡಿದ್ರೆ ನಮ್ಮೊಳಗಿನ ಕೂಟಸ್ಥನಿಗೂ ನಾ ಅಪಚಾರ ಮಾಡ್ದಂಗ ಆಗ್ತದೆ. ಅಂಗುಲಿಮಾಲ ಬಗ್ಗೆ ಬುದ್ಧ ಎಂದಾದರೂ ದ್ವೇಷ ಮಾಡಿದ್ನ? ಅವನೊಳಗಿನ ಕೂಟಸ್ಥನನ್ನ ನೋಡಿ ಬುದ್ಧ ವ್ಯವಹರಿಸಿದ. ಅಂಗುಲಿಮಾಲನ ಜೀವಾಭಾಸವನ್ನ ನೋಡಿ ವ್ಯವಹರಿಸಲಿಲ್ಲ. ಹಂಗ ಏನದಂದ್ರ ತಿಪ್ಪಿ ಒಳಗ ಕಸ ಚೆಲ್ಲಿದಂಗ ನಾವು ಜೀವ ಜೀವ ಅಂದೇವಂತಂದ್ರ ಆ ಜೀವ ಆಭಾಸ ಅನ್ಬೇಕು. ಜೀವ ಅಂತಂದೇವಂದ್ರ ತಿಪ್ಪೆ ಕಸ ಒಳಗ ಮನೇನ್ ಸಾಮಾನು ಹೋಗಿ ಚೆಲ್ದಂಗಾಗ್ತದ, ಕೂಟಸ್ಥನನ್ನ ಒಗದಂಗಾಗ್ತದ. ಬರೇ ಜೀವ ಅಂದೇವಂದ್ರ ಜೀವಾಭಾಸ. ಜೀವಾಭಾಸನ ಹೆಂಗದ ಕೆಲಸ? ಜೀವಾಭಾಸನ ಹೆಂಗದ? ಅಸತ್, ಅಚಿತ್, ದುಃಖ, ಚಿಂತೆ, ಭಯ, ಮತ್ತೆ ಅನಿತ್ಯ, ಮತ್ತೆ ಅಪೂರ್ಣ. ಇವೆಲ್ಲದವ, ಇವೆಲ್ಲ ಜೀವಾಭಾಸನ ಕೆಲಸ. ಅಸತ್ತು, ಅಸತ್ ಅಂದ್ರ ಇಲ್ಲದ ವಿಷಯ ತಲೆಗೆ ಹಾಕೊಂಡು ವಿಕಾರಿಯಾಗದು, ಅದು ಅಸತ್. ವಿಕಾರ ಆಗದು. ಜೀವಾಭಾಸ ಯಾವಾಗಲೂ ವಿಕಾರ ಆಗ್ತಿರ್ತಾನ. ಸುಳ್ಳು ಸುಳ್ಳು ವಿಷಯಗಳು ಖರೇನೇ ಇರಂಗಿಲ್ಲ, ಅವು ತಗೊಂಡು ತಾನು ವಿಕಾರ ಆಗ್ತಿರ್ತಾನ. ಅಸತ್ತು. ಅಚಿತ್ತು. ಅಚಿತ್ ಅಂತಂದ್ರೆ ನಾ ಬ್ರಹ್ಮ ಅದೀನಿ, ನಾ ಕೂಟಸ್ಥ ಅದೀನಿ, ನಾ ಚೇತನ ಅದೀನಿ, ಅದು ಮರ್ತಿರ್ತಾನಲ್ಲ ಜೀವಾಭಾಸ, ಅದೇ ಅಚಿತ್ತು, ಅದೇ ಅಜ್ಞಾನ. ದುಃಖ, ಭಯ, ಚಿಂತೆ ಅಂತಂದ್ರೆ ಅದು ಆನಂದದ ವಿರುದ್ಧ. ಅದು ಚಿದಾಭಾಸನ ಕೆಲಸ. ಹುಟ್ಟವ ನಾನು, ಸಾಯವ ನಾನು ಅಂತ ಹೇಳಿಕೆ ಅವನಿಗೆ ಜನನ ಮರಣಗಳ ಭವಬಾಧೆ, ಭವ ದುಃಖ ಏನದಲ್ಲ, ಅದು ಏನದ? ಅನಿತ್ಯ. ಅವನ ಸ್ಥಿತಿಗಳು, ಚಿದಾಭಾಸನ ಸ್ಥಿತಿಗಳು, ಜೀವಾಭಾಸನ ಸ್ಥಿತಿಗಳು. ಮತ್ತೆ ಅಪೂರ್ಣ, ಭೇದ ಭಾವ. ಅಜ್ಞಾನಿಗೆ ಏನ್ ಬರ್ತದತ್ವ ಅಂದ್ರೆ ಭೇದ ಭಾವ. ಭೇದ ಭಾವದಲ್ಲಿ ಮತ್ತೆ ಅನುಕೂಲ ಪ್ರತಿಕೂಲ ನೋಡ್ತಾನೆ. ಅನುಕೂಲ ಪ್ರತಿಕೂಲ ನೋಡಿ ಏನ್ ಮಾಡ್ತಾನ? ಅನುಕೂಲ ಇದ್ದಲ್ಲಿ ರಾಗ, ಪ್ರತಿಕೂಲ ಇದ್ದಲ್ಲಿ ದ್ವೇಷ. ಎಲ್ಲಿ ರಾಗ ಅದಲ್ಲಿ ಪುಣ್ಯ ಮಾಡ್ತಾನ, ಎಲ್ಲಿ ದ್ವೇಷ ಅದಲ್ಲಿ ಪಾಪ ಮಾಡ್ತಾನ. ಆ ಪಾಪ ಪುಣ್ಯ ಕರ್ಮಗಳು ಸುಖ ದುಃಖ ಫಲಗಳನ್ನ ಕೊಡ್ತಾವ. ಆ ಸುಖ ದುಃಖ ಫಲ ಈ ಜನ್ಮದಲ್ಲಿ ಅನುಭವಿಸ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಅವು ಸಂಚಿತ ಕರ್ಮದ ಪಟ್ಟಿ ಒಳಗೆ ಸೇರ್ತಾವ. ಆ ಪಟ್ಟಿ ಒಳಗಿನ ಕರ್ಮ ಭೋಗಿಸ್ಲಕ್ ಮತ್ತೆ ಮತ್ತೆ ಹುಟ್ಟಿ ಬರ್ತಿರ್ತಾನ. ಇದು ಅಪೂರ್ಣ. ಚಿದಾಭಾಸಂದು ಹೇಳ್ರಿ, ಅಸತ್ತು ಅಂದ್ರೆ ವಿಕಾರಿ. ಅಚಿತ್ತು ಅಂತಂದ್ರೆ ಏನ್ ಬರೀತೀರಿ? ಅಚಿತ್ ಅಂತಂದ್ರ ಬ್ರಹ್ಮ ಸ್ವರೂಪದ ಮರವೇ, ಮರೆವು, ಅಜ್ಞಾನ. ಕೂಟಸ್ಥ ಸ್ವರೂಪದ ಮರವೇ ಅಜ್ಞಾನ, ಮರೆವು. ಮತ್ತೆ ದುಃಖದ ಆನಂದ ಬೇಕಲ್ಲ. ಸತ್ ಚಿತ್ತ ಆದ್ಮೇಲೆ ಆನಂದ, ಆನಂದದ ವಿರುದ್ಧ ಭಯ, ದುಃಖ, ಚಿಂತೆ. ಇದು ಮೂರನೇ ಸ್ಥಿತಿ ಅವಂದು. ಭಯ, ದುಃಖ, ಚಿಂತೆ. ಅಂದದು ದುಃಖ ಪಡೋದು, ಚಿಂತೆ. ಏನೋ ಒಂದು ಚಿಂತೆ ಎತ್ತದಂತ ತಿಳ್ಕೋಬೇಕು. ನಾ ಜೀವಾಭಾಸ ಅನ್ನೋ ಸ್ಥಿತಿ ಒಳಗದೀನಿ.
ಯಾವಾಗ ದುಃಖ ಆಲಕತ್ತದ ಅಂತ ತಿಳ್ಕೋಬೇಕು. ಇದು ಜೀವಾಭಾಸನ ಸ್ಥಿತಿ ಒಳಗದೀನಿ. ಅಂಜಿಗೆ ಬರ್ಲಕತ್ತದ, ಈಗ ನಾನು ಎದುರಾಗದೀನಪ್ಪ, ಜೀವಾಭಾಸ ಸ್ಥಿತಿ ಒಳಗದೀನಿ. ಇದು ನನ್ನ ಸ್ಥಿತಿ ಅಲ್ಲ. ಇದು ಏನದ ಅಂತಂದ್ರೆ ಮಿಥ್ಯವಾದ ಸ್ಥಿತಿ. ನಾನು ಆನಂದ ಸ್ವರೂಪ ಅದೀನಿ ಅಂತ ಅರಿವಿಗೆ ಶಿಫ್ಟ್ ಆಗಬೇಕು. ನೆಕ್ಸ್ಟ್ ಅನಿತ್ಯ. ಈ ಜನನ ಮರಣಗಳ ಬಗ್ಗೆ, ಹುಟ್ಟೋದ್ರ ಬಗ್ಗೆ ನಿಮಗೇನು ಖುಷಿ, ಮುಂದೆ ಏನಾಗಿ ಹುಡ್ತೀನಿ ಅಂತ ಅಂಜಿಕೆ ಅದ ಇಲ್ಲ. ಹುಟ್ಟೋದ್ರ ಬಗ್ಗೆ ಖುಷಿ ಅದ. ಏನೇನಾಗಿ ಹುಟ್ಟಿದ್ರಿ ಏನ್ ಮಾಡ್ಬೇಕು, ಎಲ್ಲೆಲ್ಲಾರ ಹುಟ್ಟಿದ್ರಿ ಏನ್ ಮಾಡ್ತೀರಿ? ಹುಟ್ಟೋದ್ರ ಬಗ್ಗೆನೂ ಭಯ, ಮತ್ತೆ ಹುಟ್ಟಿದ ಮೇಲೆ ಸಾಯೋದ್ರ ಬಗ್ಗೆನೂ ಭಯ. ಭವ ದುಃಖ ಭವ ಭಯ. ಏನಾಗಿ ಹುಡ್ತೀನೋ ಏನಪ್ಪ. ಮತ್ತೇನದ? ಅಸತ್ತು ಅಚಿತ್ತು ದುಃಖ ಭಯ ಇವೆಲ್ಲ ಆದ್ಮೇಲೆ ಈ ಸಾವು ಭವ ಭಯ. ಆಮೇಲೆ ಏನದ? ಭೇದ ಭಾವ ಅಪೂರ್ಣ. ಭೇದ ಭಾವ ಯಾರ ಬಲ್ಲಿ ಇರ್ತದ ಅದು ಅಪೂರ್ಣ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ, ಇಂಥವು ಮಾಡ್ತಿರ್ತಾರೆ. ತಾನೇ ಹಣದ ತಾಯಿ ಮತ್ತು ಹೆಣ್ಣು ಹಡಿದ್ರೆ ಆಕಿಗೆ ಸಮಾಧಾನ ಇಲ್ಲ. ಒಂದು ಗಂಡು ಹಡಿಬೇಕಂತ ಹಡಿತಾಳ. ಒಂದು ಗಂಡು ಹಡಿಬೇಕಾಕಿ, ಗಂಡು ಹಡಿತಾನೆ ಸಮಾಧಾನ ಇಲ್ಲ. ಗಂಡು ಹಡ್ದು ಏನ್ ಮಾಡ್ತಾಳ, ಆ ಗಂಡು ಹುಡುಗ ಚಂದ ಉಣಿಸಿ ತಿನಿಸಿ ಭಯಂಕರ ಪ್ರೀತಿ ಮಾಡಿ ಬಳಸ್ತಿರ್ತಾಳ ಆಕಿ. ಆ ಹೆಣ್ಣು ಹುಡುಗರಿಗೆ ಅಷ್ಟಕ್ಕಷ್ಟೇ ಇಟ್ಟಿರ್ತಾಳ. ಗಂಡು ಹುಡುಗಿಗೆ ಭಾಳ ನೋಡ್ತಾರ ಮನ್ಯಾಗ. ಎಷ್ಟೋ ಮನ್ಯಾಗ ಹೆಣ್ಣು ಹುಡುಗಿಯರು ಸಂಕಟ ಪಡ್ತಿರ್ತಾರೆ. ಮಗ ಅಂದ್ರೆ ಭಾರಿ ಬಿಡವ ನಿನಗಂತಿರ್ತಾರ. ಹಂಗ ಬೆಳೆಸಿ ಏನ್ ಮಾಡ್ತಾಳ, ಒಂದು 25 ವರ್ಷ ಬೆಳೆಸ್ತಾಳ. 25 ವರ್ಷ ಬೆಳೆಸಿದ ಮೇಲೆ ಏನಾಗ್ತದ, ಮಗನಿಗೆ ಇನ್ನ ಒಂದು ಹೆಣ್ಣು ಗಂಟು ಬಂದ್ಬಿಡ್ತದ, ಮದುವೆ ಮಾಡ್ಕೊಂಡ್ಬಿಡ್ತಾನೆ. ಮತ್ತ ಇದು 100% ನಾ ಹೇಳ್ದಂಗೆ ಕೇಳ್ಬೇಕಂತ ಗಿಯರ್ ಹಾಕಿಟ್ಟಿರ್ತಾಳ ಮಗನಿಗೆ. ಅದು ಗಿಯರ್ ಇನ್ನೊಬ್ಬಕ್ಕೆ ಆಪರೇಟ್ ಮಾಡ್ಲಿಕ್ಕೆ ಇಟ್ಬಿಡ್ತಾಳ. ಮಗನಿಗೆ ಗಿಯರ್ ಹಾಕಿ ಹಿಡ್ಕೊಂಡ್ಬಿಡ್ತಾಳ. ಹಿಡ್ಕೊಂಡ ಏನಾಗ್ಬಿಡ್ತದ, ಇದು ನನ್ನ ಮಾತು ಕೇಳಲ್ಲ, ಇದು ಮುಂದೆ ನನಗೇನು ವಿರುದ್ಧ ಆಗ್ತದೋ ಏನೋ, ನನ್ನ ಮುಪ್ಪಿನ ಕಾಲದಾಗ ಇದೇನು ನೋಡ್ತದೋ ಇಲ್ಲೋ ಅಂತೇಳಿ ಒಂಥರ ಅಸುರಕ್ಷತಾ ಭಾವ ಚಾಲು ಆಗಿ ಆ ಮಗನ ಮೇಲೆ ಎಷ್ಟು ದ್ವೇಷ ಮಾಡ್ತಾಳ. ಅದು ಮಗನೇ ಅಲ್ಲ, ಆ ಮಗನ ಹೆಂಡತಿ ಸ್ವಚ್ಛಿ ಅಲ್ಲ, ಅವ್ರಿಗೆ ಹುಟ್ಟಿದ ಮಕ್ಕಳು ಮೊಮ್ಮಕ್ಕಳಲ್ಲ, ತಾನೇ ಮಾಡಿದ್ದು. ಇದಕ್ಕೆ ತಾಯಿ ತತ್ವಕ್ಕ ಇವರು ಆಭಾಸನ ಏನು ತಾಯಿ ತತ್ವಕ್ಕ ಏನು ಯೋಗ್ಯ ಅದಾರೆ ಇವರು? ಈ ತಾಯಿ ಅಂದ ಕೂಡ್ಲೇನೆ ಎಲ್ಲ ತಾಯಿದರು ಮಕ್ಕಳಿದ್ದಾಗ ಏನ್ ಬೆಳೆಸ್ತಾರಲ್ಲ, ಆ ಒಂದು ವಿಷಯಕ್ಕ ಅವರಿಗೆ ಪೂಜ್ಯ ಸ್ಥಾನ. ಮುಂದೆ ಅವ್ರು ಮಾಡೋ ವ್ಯವಹಾರಗಳೆಲ್ಲ ಏನದವು? ಆಭಾಸನ ವ್ಯವಹಾರ ಹೌದಲ್ಲ ಅವು. ಭೇದ ಭಾವ ಮಾಡಿ ಗಂಡಿನಿಗೆ ಮೊದಲ ಗಂಡಿಗೆ ಬೆಣ್ಣೆ, ಹೆಣ್ಣಿಗೆ ಸುಣ್ಣ ಇಟ್ಟಿರ್ತಾಳ. ಒಂದು 25 ವರ್ಷ ಆದ್ಮೇಲೆ ಮನೆ ಹಾಳು ಮಾಡಿಬಿಡ್ತಾಳ. ಹಾಳು ಮಾಡಿ ಗಂಡಿಗೆ ಏನ್ ಮಾಡ್ತಾಳ, ಸುಣ್ಣ ಹಿಟ್ಟು ಹೆಣ್ಮಕ್ಳಿಗೆ ಚಲೋ ಅದತ್ತೆ ಅವು ಓಸು ತಲೆಗೂಡಿಸಿ ತಾವೇ ಒಂದು ಟೀಮ್ ಕಟ್ಟಿಕೊಂಡು ತಾವೇ ಮಾತಾಡಿ ಇವನೇನು ಮನಿ ಮಗ ಅಂತಂದ್ರೆ ಹಿಂಗಾಗಿಬಿಟ್ನಲ್ಲ ಅಂತೇಳಿ ಎಲ್ಲರೂ ಕೂಡಿ ಚಿಂತನೆ ಮಾಡಿ ಒಳಗಿಂದೊಳಗೆ ಕುತಂತ್ರ ಮಾಡಿ ಆಯ್ತು. ಆ ಮನಿ ಅನ್ನೋದು ಎಲ್ಲ ಹಾಳು ಮಾಡಿದ್ದು ಯಾರವರು? ಯಾರು ಸೃಷ್ಟಿ ಮಾಡ್ಯಾರ ಅವರೇ ಹಾಳು ಮಾಡಿ ಹೋಗ್ಬಿಡ್ತಾರೆ. ಹುಡುಗರಾಟ ಆಭಾಸನ ಕೆಲಸ ಅಷ್ಟೇ ಅದು. ಅದಕ್ಕೆ ಇಲ್ಲೇನದ, ಮರಣ ಭಯ ಅವು ಇವು ಇದ್ದು ಅಂತಂದ್ರೆ ಎಲ್ಲ ಆಭಾಸನ ಕೆಲಸಗಳು. ಮತ್ತೆ ಅಪೂರ್ಣ ಭೇದ ಭಾವ, ಇದು ಜೀವಾಭಾಸನ ಕೆಲಸ, ಈಶ್ವರಾಭಾಸನ ಕೆಲಸ. ಇದಕ್ಕೆಲ್ಲ ಫಲ ಕೊಡವ ಈಶ್ವರಾಭಾಸ, ಫಲ ಭೋಗ ಮಾಡವ, ಕರ್ಮ ಮಾಡವ ಜೀವಾಭಾಸ. ಈಗೇನದ, ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಅಂತಂದ್ರ ಕೂಟಸ್ಥ ಸದ್ರೂಪ ಬ್ರಹ್ಮ, ಕೂಟಸ್ಥ ಚಿದ್ರೂಪ ಬ್ರಹ್ಮ, ಕೂಟಸ್ಥ ಆನಂದ ರೂಪ ಬ್ರಹ್ಮ. ಕೂಟಸ್ಥ ಜೀವ ಇವೆಡ್ಡೆ ಹಿಡ್ಕೋರಿ, ಮುಂದಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ಬಿಟ್ಟ ನಾವು ಇಷ್ಟೆಲ್ಲ ಇವೆಡ್ಡೆ ಹಿಡ್ಕೋರಿ. ಆಮೇಲೆ ಮುಂದೆ ಆ ಕಡೆ ಜೀವಾಭಾಸನ ಹಿಡ್ಕೊಂಡು ಈಶ್ವರಾಭಾಸನ ಸುದ್ದಿ ತಗೋರಿ, ಕೂಟಸ್ಥನ ಹಿಡ್ಕೊಂಡು ಬ್ರಹ್ಮಚೇತನದ ಹಿಡ್ಕೋರಿ. ಅವೆರಡು ಪಕ್ಷಿ ಅಂದ್ರೆ ಇವು ಈಟೇ ಹಿಡ್ಕೋರಿ ಸಾಕು. ಇವು ಹಿಡ್ಕೊಂಡ್ರಿ ನಿಮಗೆ ಚಲೋ ಆತು. ಅದು ಬಿಟ್ಟು ನೀವು ಈಶ್ವರ ಬ್ರಹ್ಮ ಆ ಕಡೆ ಹೋಗಿ ಕತ್ತಲ್ಕ ಬೀಳ್ಬೇಡ್ರಿ. ಇವೆಡ್ಡೆ ಹಿಡ್ಕೋರಿ, ಕೂಟಸ್ಥ ಮತ್ತು ಜೀವಾಭಾಸ.
ಇವೆರಡು ತಿಳ್ಕೊಂಡ್ರಿ ಅಂದ್ರೆ ಇದ್ರ ಮ್ಯಾಲೇನು ತಾನೇ ತಿಳಿತವ ಅಂತ ಅವೆಡ್ಡೆ ಫಿಕ್ಸ್ ಮಾಡಿಬಿಟ್ಟಾರಿ. ಚಲೋ ಮಾಡ್ಯಾರಲ್ರಿ ಅದು ಹೇಳಿ. ನಾವು ಈಶ್ವರ, ಅವ ಫಲದಾತ, ಮತ್ತೆ ನನ್ನ ಈಶ್ವರನಲ್ಲಿರುವ ಆವಾಸ, ಮತ್ತೆ ಈಶ್ವರ ಬ್ರಹ್ಮಚೇತನ, ಅವೆಲ್ಲ ಆಮೇಲೆ ನೋಡ್ಕೊಳ್ಕತ್ತೀರಿ. ಈ ಸದ್ಯ ನಿಮ್ಮೊಳಗೆ ಏನವ ಅಟ್ ನೋಡ್ಕೊರಿ ಅಂತ ಹೇಳ್ಬಿಟ್ರು ಅವ್ರು. ಅದಕ್ಕೇನಾಯ್ತು, ಇಲ್ಲಿ ಎಲ್ಲ ಇಡೀ ಜನ್ಮದ ಏನ್ ಪುಣ್ಯ ಮಾಡಿರಿ ಅಲ್ಲಿ ನಿಂತು ಇಲ್ಲಿ ತನಕ ಅದೆಲ್ಲ ಈಗ ನಿಮಗೆ ಪುಣ್ಯ ಫಲ ಕೊಡ್ಲಕತ್ತದ ಅಂತ ತಿಳ್ಕೋ. ನಿನ್ನನ್ನು ನೀನು ಅಹಂ ಬ್ರಹ್ಮಾಸ್ಮಿ ಅಂತ ಎಲ್ಲಿಯವರೆಗೆ ತಿಳಿದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ನೀನು ದೀನನೆಂದೇ ತಿಳಿ. ದೀನ ಅಂದ್ರೆ ಬಡವ, ದರಿದ್ರ, ದುಃಖಿ ಅಂತ ತಿಳ್ಕೊ. ಅಲ್ಲಿ ತನಕ ನಿನ್ನೊಳಗೆ ಏನಾಗ್ತದಂತಂದ್ರ ಈ ಜಗತ್ತಿನ ಬಗ್ಗೆ ಮೋಹ, ಶರೀರದ ಬಗ್ಗೆ ಮೋಹ, ಇಲ್ಲದ ಆಸೆಗಳು, ಅವು ಏನ್ ಮಾಡ್ತಾವ, ಬೇಕು 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 ಅನ್ನಿಸ್ಲಕತ್ತದ ಅಂತಂದ್ರೆ ಈ ಲೌಕಿಕ ವ್ಯಾಮೋಹಗಳು ಬೇಕನ್ನಿಸ್ಲಕತ್ತವ ಅಂತಂದ್ರೆ ನೀವೇನಾಗಿರಿ, ಯಾವ ಸ್ಥಿತಿ ಒಳಗದಿರಿ? ಜೀವಾಭಾಸ ಸ್ಥಿತಿ. ಈಗ ಸ್ವಚ್ಛ ಬತ್ ನೋಡ್ರಿ ಭಾಷೆ. ಬೇಕನ್ನೋದು ತಪ್ಪೇನ್ರಿ? ತಪ್ಪಿಲ್ಲ. ಅದಕ್ಕೆ ಹೆಂಗಿರ್ಬೇಕಂದ್ರೆ ಉದಾಸೀನವಾಗಿರ್ಬೇಕು. ಇದ್ರೆ ಇರಲಿ, ಬಂದರು ಬರಲಿ, ಆದರೂ ಹೋಲಿ, ಏನಿಲ್ಲ ಅದ್ರ ಬಗ್ಗೆ ಉದಾಸೀನ. ಯಾಕಂದ್ರೆ ನಿಮ್ಮ ಭೋಗದಾಗ ಏನದವ ಅವು ಬರ್ತಿರ್ತಾವ. ಅದ್ರಾಗ ಬೇಕು ಅನ್ಬೇಡ್ರಿ, ಬೇಡ ಅನ್ಬೇಡ್ರಿ, ಸುಮ್ಮಿದ್ರಿ, ಉದಾಸೀನವಾಗಿರಿ. ಉದಾಸೀನವಾಗಿದ್ರಿ ಅಂತಂದ್ರ ನಾನು ನನ್ನದು ಅಂತೇಳಿ ಬೇಕು ಬೇಡ ಅನ್ನಂತ ಭಾವನೆಗಳು ಇರ್ಲಾರ್ದೆ ನೀವು ಕೆಲಸ ಮಾಡ್ರಿ. ಅದು ಬ್ರಹ್ಮನ ಕೆಲಸ, ಬ್ರಹ್ಮ ಸ್ವರೂಪದ ಕೆಲಸ, ಪರಮಾತ್ಮನ ಕೆಲಸ. ಆವಾಗ ಏನಾಗಿರ್ತೀರಿ ನೀವು? ಬೇಕು ಬೇಕು ಅಂದ್ರ ಜೀವಾಭಾಸ. ಉದಾಸೀನವಾಗಿ ಎಲ್ಲ ಕೆಲಸ ಮಾಡಬೇಕು. ಬೇಡ ಅಂತಲ್ಲ, ಎಲ್ಲ ಕೆಲಸ ಮಾಡಬೇಕು. ಅದ್ರಾಗ ಬೇಕು ಅನ್ಬಾರ್ದು, ಬೇಡ ಅನ್ಬಾರ್ದು, ನಾನು ಅನ್ಬಾರ್ದು, ನಂದು ಅನ್ಬಾರ್ದು. ಇವು ಅನ್ನಲಾರ್ದೆ ಸುಮ್ಮ ಮಾಡ್ಕೊತಿರ್ಬೇಕು. ಮುಂಜಾನೆ ಸಂಜೆ ತನ ಏನೋ ಒಂದು ಮಾಡ್ಬೇಕಾಗ್ಯದ, ಮಾಡ್ಕೋತಿರ್ಬೇಕಷ್ಟೇ. ಕೂಟಸ್ಥ ಆಗಿರ್ತೀರ. ಉದಾಸೀನವಾಗಿ ಮಾಡಿದ್ರೆ ಕೂಟಸ್ಥ. ಬೇಕು ಬೇಕು ಅಂತ ಅನ್ನುವಾಗ ನಾವೇನಾಗಿರ್ತೀವಿ ಅಂದ್ರೆ ಬೇವಕೂಪರಾಗಿರ್ತೀವಿ. ಬೇವಕೂಪ ಅಂದ್ರೆ ಜೀವಾಭಾಸ. ಈ ಬೇವಕೂಪರ ಆಸೆ ಬೆನ್ನು ಹತ್ತಿದೆಯಲ್ಲ, ಇದು ಬೆನ್ನು ಬಿಡುತ್ತಿಲ್ಲ. ಯಾವಾಗ ಎಲ್ಲ ಆಸೆಗಳು ನಾಶವಾಗುತ್ತವೆಯೋ ಜ್ಞಾನಾಮೃತೇನ ತೃಪ್ತಸ್ಯ ಕೃತಕೃತಸ್ಯ ಯೋಗಿನಃ. ಇದಾರ್ದು ಜಾಬಾಲೋಪನಿಷತ್ತು 23ನೇ ಶ್ಲೋಕ. ಉಪನಿಷತ್ ಶ್ಲೋಕ. ನೈವಾಸ್ತಿ ಕಿಂಚಿತ್ ಕರ್ತವ್ಯಂ ಅಸ್ತಿ ಚೇನ್ನ ಸ ತತ್ವವಿತ್. ಜಾಬಾಲೋಪನಿಷತ್ ಅಂತ ಬರ್ತದ, ಅದನ್ನು ಬಹಳ ಸ್ಟ್ರಾಂಗ್ ಅದ, ಚಲೋ ಉಪನಿಷತ್ ಅದು. ಮನುಷ್ಯ ಜೀವನದ ಗುರಿ ಜ್ಞಾನಾಮೃತ ಪಾನ ಮಾಡಿ ಸಂತೃಪ್ತನಾಗುವುದು. ಮನುಷ್ಯ ಜೀವನದ ಗುರಿ ಏನಪ್ಪ ಅಂದ್ರೆ ಜ್ಞಾನಾಮೃತವನ್ನ ಪಾನ ಮಾಡೋದು, ಸಂತೃಪ್ತನಾಗದು. ಅಮೃತ ಕುಡಿಲಕತ್ತಿರಿಲ್ಲಪ್ಪ, ಜ್ಞಾನದ ಅಮೃತ. ನಿಮ್ ಜೀವನದ ಗುರಿ ತಲುಪಿರ ಇಲ್ಲ? ಅಮೃತ ಪಾನ ನಡೆದೋದಿಲ್ರಿ. ಅಮೃತ ಪಾನ ನಡೆದದ. ಏನ್ ಮಾಡ್ರಿ, ವಾರದಾಗ ಒಂದು ದಿನ ರೆಸ್ಟ್ ಮಾಡ್ರಿ. ಸಂಡೆ ಗಿಂಡೆ ಎಂದರೆ ಅತಿ ಆದ್ರೆ ಅಮೃತನು ವಿಷ ಆಗ್ತದ. ಒಂದು ಸಂಡೆ ಗಿಂಡೆ ರೆಸ್ಟ್ ಮಾಡ್ಬಿಡ್ರಿ. ಏನ್ ಕಲಿಬೇಕು ಕಲ್ತಿರಿ, ಒಂದ್ ಯಾವ್ದಾರ ದಿವಸ ಹಾಲಿಡೇ ಮಾಡಿ ಆರಾಮ್ ನಿದ್ದೆ ಮಾಡ್ರಿ. ಅದನ್ನು ಮುಖ್ಯ ಅದ. ಓಸು ದಿನ ಹಿಂಗೆ ದೆವ್ವ ಬೇನ ಹತ್ತಿದಂಗೆ ಹತ್ತಿದ್ರೆ ಹಂಗ ರಾತ್ರಿನೂ 11 ತನ ಇದೇ ಮಾಡ್ತೀರಿ, ಮುಂಜಾನೇನು ಅದೇ ಮಾಡ್ತೀರಿ, ಬಕ್ಕೋತೀರಿ. ಅವಾಗ ಹೇಳ್ತೀರಿ. ಅವಾಗ ವಾರಕ್ಕೆ ಒಂದು ದಿನ ರೆಸ್ಟ್ ಮಾಡಂತದ್ ಒಂದ್ ಏನ್ರಿ ಮಾಡ್ಕೊಳ್ರಿ. ಸಂಡೆ ಗಿಂಡೆ ಗ್ಯಾಪ್ ಮಾಡ್ಕೊಂಡ್ಬಿಡ್ರಿ. ಸುಮಾರ ಮಕ್ಕೋರಿ.
ದಿನ ಅಂದ್ರೆ ವಾರಕ್ಕೊಂದಿನ ಕೆಲಸದಾಗ ಇದು ಅದ ಇಲ್ರಿ, ರೆಸ್ಟ್ ಅದ ಇಲ್ಲ, ತಗೋಬೇಕಾ ಬೇಡ? ಮಾಡ್ರಿ, ರೆಸ್ಟ್ ಮಾಡ್ರಿ. ಸಂಡೆಗಿಂಡೆ ಒಂದಿನ ಚಂದ ಆರಾಮ್ 8-9 ತನ ಮಕ್ಕಳು. ಇದೇನು ಅಮೃತ ದಿನ ಕುಡಿದು ಅಮೃತ ಹಸಿ ಆದ್ರೂ ವಿಷ ಆಗ್ತದ, ಎದಕ್ಕೆ ಬೇಕು? ರೆಸ್ಟ್ ಮಾಡ್ರಿ, ಚಂದ ಆರಾಮ್ ಮಕ್ಕಳು. ಒಂದ್ ದಿವಸ ಕಾಯಿ ಕಾಳು ಚಾಚಿ ಆರಾಮ್ ಮುಂಜಾನೆ ದಿದಿಮೈ ಬೇಡ ಬೇಡ ಸಾಕಿ ಇವತ್ತು ಆರಾಮ್ ಮಕ್ಕಳ ಮಕ್ಕಬೇಡ. ಎಲ್ಲಾನು ನೋಡ್ಬೇಕು. ಮಕ್ಕಳವ್ರಿಗೆ ಎಬ್ಬಿಸಿ ಜ್ಞಾನಾಮೃತ ಪಾನ ಹಚ್ಬೇಕು, ಜ್ಞಾನಾಮೃತ ಪಾನ ಕುಡಿಯೋರಿಗೆ ಮಲಗಿಸ್ಬೇಕು. ಎರಡು ಮಾಡ್ಬೇಕು ನಮ್ ಕೆಲಸ. ಗುರು ಅಂತಂದ್ಮೇಲೆ ಬಂದ 24 ಬರೀ ಅಲೆ ಮಾಡ್ತೀನಿ ಅಂತಂದ್ರ ಗುರು ಅಂದ್ರ ಅವನ್ ಬಲ್ಲಿ ಅಂಧಕಾರನು ಬೆಳೆಸ್ತಾನ, ಈ ಕಡೆ ಬೆಳಕನ್ನು ಬೆಳೆಸ್ತಾನ. ಅದನ್ನು ಬೇಕು, ಇದನ್ನು ಬೇಕು. ಕತ್ತಲು ಬೆಳಕು ಎರಡು ನನ್ನವೇ ಅಂತಾನ ಕೃಷ್ಣ. ಕತ್ತಲು ಬೇಡ, ಬರೀ ಬೆಳಕ ಎರಡು ನನ್ನವೇ ಅದಾವ. ಅದು ಬೇಕು, ಇದು ಬೇಕು. ಬೆಳಕು ಮಾಡಿದ್ರೆ ಆತ್ಮ ಜ್ಯೋತಿ ಜ್ಯೋತಿಯಾಗಿ ಹೇಳ್ತಂದ್ ಬಳಕ್ರಿ, ಅದ ಇರಂಗಿಲ್ಲ, ಯಾವಾಗಿದ್ರು ಮುಂದೆ ಇರಂಗಿಲ್ಲ. ನಿದ್ದಿನ ಮಾಡ್ಬೇಕಲ್ಲ, ಸಂಡೆ ರೆಸ್ಟ್ ಮಾಡಿ. ಅದಕ್ಕೆ ಮನುಷ್ಯ ಜೀವನದ ಗುರಿ ಏನದ? ಜ್ಞಾನಾಮೃತ ಪಾನ ಮಾಡಿ ಸಂತೃಪ್ತನಾಗುವುದು. ಇಂಥ ಪರಮ ಕರ್ತವ್ಯವನ್ನ ನೆರವೇರಿಸಿ ಧನ್ಯನಾದ ಯೋಗಿಗೆ ಯಾವ ಕರ್ತವ್ಯವೂ ಉಳಿದಿರುವುದಿಲ್ಲ. ಏನು ಬೇಕು ಬೇಕು ಅನ್ಬೇಡ್ರಿ, ಬೇಡ ಬೇಡ ಅನ್ಬೇಡ್ರಿ. ನಿಮಗೇನು ಕರ್ತವ್ಯನೂ ಇಲ್ಲ. ಧ್ಯಾನಾಮೃತ ಪಾನ ಮಾಡಿ ನೀವೇನು ಜೀವನದ ಗುರಿ ತಲುಪಿರಿ, ನಿಮ್ಗೆ ಯಾವ ಕರ್ತವ್ಯಗಳು ಇರಂಗಿಲ್ಲ. ಹಾಗೇನಾದರೂ ಉಳಿದಿದೆ ಎನ್ನುವುದಾದರೆ ಅವನು ಇನ್ನೂ ತತ್ವಜ್ಞಾನವನ್ನು ಪರಿಪೂರ್ಣವಾಗಿ ತಿಳಿದುಕೊಂಡಿಲ್ಲ. ತತ್ವಜ್ಞಾನ ಇನ್ನ ಚಂದ ತಿಳ್ಕೊಳ್ಳಾರ್ದವ ಏನ್ ಮಾಡ್ತಿರ್ತಾನಂದ್ರ ಈ ಸಂಸಾರ ಭೋಗದೊಳಗ ಗುರಿಗಳನ್ನು ಇಟ್ಟುಕೊಂಡಿರ್ತಾನ. ಜೀವಭಾಸ ಸ್ಥಿತಿ ಒಳಗಿರ್ತಾನ ನಾವು. ಇನ್ನ ಸಂಸಾರದಾಗ ಗುರಿ ಇಟ್ಕೊಂಡು ಆಯ್ತು, ಮಗಳ ಮದುವೆ ಆಗ್ಯದ, ಇನ್ನ ಮಗಂದೊಂದು ಮದುವೆ ಮಾಡಿದ್ರೆ ನಿಮ್ ಜಿಮ್ಮೆದಾರಿ ಮುಗೀತು. ಅವಾಗ ನಾನು ಹೌದು ನೋಡ್ರಿ, ಮಗಂದೊಂದು ಮದುವೆ ಆದ್ರೆ ನಾನು ಜಿಮ್ಮೆದಾರಿ ಮುಗೀತು ಅಂದ್ರೆ ಅದು ಜೀವಭಾಸನ ಭಾಷೆ. ಮಗಳ ಮದುವೆ ಮಾಡಾಗ್ಯಾರೆ ನಂದು ಏನ್ ಜಿಮ್ಮೆದಾರಿ ಇರ್ತಾನೆ? ಅಲ್ಲೇನಿತ್ತಂದ್ರೆ ನನ್ನ ಜಿಮ್ಮೆದಾರಿ. ಓಸು ಮಂದಿ ಕೂಡಿ ಹೆಂಗ ಬೈದ್ರಂದ್ರೆ ಹಂಗ ಬೈದ್ಬಿಟ್ರಿ, ಏನ್ ಜಿಮ್ಮೆದಾರಿ ನಿನ್ಗೇನ್ ಜವಾಬ್ದಾರಿನೇ ಇಲ್ಲ ಅಂದ್ರೆ ಇಲ್ಲ. ಯಾರ್ಯಾರು ಕೂಡ ಮದುವೆ ಮಾಡಿಬಿಟ್ರಪ್ಪ, ಗ್ರ್ಯಾಂಡ್ ಆಗಿ ಮಾಡಿದ್ರು. ಆದ್ರೆ ಏನ್ ಕಡಿಮೆ ಬಿತ್ತು? ಏನಾಯ್ತು ಅವ್ರಿಗೆ? ಯಾರಿಗೇನೇನು ತ್ರಾಸ ಆಯ್ತೇನು? ನಂದು ಜಿಮ್ಮೆದಾರಿ ಇಲ್ಲ ಅನ್ನೋದೇ ಒಂದು ತ್ರಾಸ ಆಯ್ತು ಅವ್ರಿಗೆ. ನೀನೇನ್ ಲಗ್ನಕ್ಕೆ ಬಂದಿದ್ದೆ, ಏನು ನಿಮ್ಮ ಸತ್ಸಂಗದವ್ರಿಗೆಲ್ಲ ಕರ್ಕೊಂಡ್ಕೆ ಜೋಡಾಗಿ ಕೂತು ಮಾತಾಡ್ಲಕ್ ಬಂದಿದ್ದೆ ಅಂತ ಕೇಳಿದ್ರು. ಮನೆಯಾಗ ಎಲ್ಲರೂ ಕುಂದಿರಿಸಿ ಕೇಳಿದ್ರು. ಮತ್ತೆ ಕೇಳಿದ್ನ ಹೇಳ್ದೆ, ನಾನು ಸತ್ಸಂಗಕ್ಕೆ ಬಂದಿದ್ದೆ ಅಂತ, ಲಗ್ನಕ್ಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟೆ. ಇದು ಸ್ಥಿತಿ. ಧೈರ್ಯ ಬೇಕು ಇದಕ್ಕೆ ಹೇಳ್ಬೇಕಾದ್ರೆ. ನಾಳೆ ಎಲ್ಲರೂ ಕೂಡ ನನಗೆ ಏನ್ ಮಾಡ್ಯಾರಪ್ಪ, ಇವ್ ಲಗ್ನಕ್ಕೆ ಬಂದಿಲ್ಲ ಅಂದ್ರೆ ಇವನ್ ಅದೇನು ಹಸ್ತ ಮಲಕಾಚಾರ್ಯ ಯಾರು ಅವನಿಗೆ? ಇವ ದನಗಳಂತನ ನಾವು 16 ವರ್ಷ ಬೆಳೆಸಿ ಉಣಿಸಿ ಬೆಳೆಸಿದವನಿಗೆ ದನ ಅಂತಾನ. ಇವ್ರು ನಮಗ್ ಉಪಯೋಗ ಇಲ್ಲ, ಇವನ್ ಕರ್ಕೊಂಡು ಹೋಗ್ರಿ ಅಂತ ಹೇಳಿ ದಬ್ಬಿದ್ರಲ್ಲ, ಹಂಗ ದಬ್ಬಿದ್ರನ್ರಿ ಇವ್. ಹಂಗ ದಬ್ಬಿದ್ರಿ ಏನದ? ಅಲ್ಲಿ ಹಿಂದೆ ಬೆನ್ನಿಗೆ ಅದನ್ನಿಲ್ಲ ನಮ್ ಸೇವೆ ಮಾಡ್ಲಕ್ ಈಶ್ವರ. ಬ್ರಹ್ಮನ್ ಸೇವಕ ಹೌದಲ್ರಿ? ಬ್ರಹ್ಮನ ಸ್ವರೂಪದಲ್ಲಿ ಇದ್ರೆ ಅಂದ್ರೆ ಈಶ್ವರ ನಿಮ್ಮ ಸೇವಕನಾಗ್ತಾನ. ನೀವು ಜೀವ ಸ್ವರೂಪದಲ್ಲಿ ಇದ್ರೆ ಅಂದ್ರೆ ಈಶ್ವರ ನಿಮಗ ಬಾಸ್ ಆಗ್ತಾನ. ಇಷ್ಟೇ. ಈಶ್ವರ ಹೇಳ್ದಂಗೆ ಕೇಳ್ಬೇಕು, ಕೊಟ್ಟದ್ದು ತಿನ್ಬೇಕು, ಇಟ್ಟಂಗೆ ಇರಬೇಕು. ಅದಕ್ಕೇನಾಯ್ತು ಇಲ್ಲಿ ಮನೆಯವರು ಅಕಸ್ಮಾತ್ ಹಿಂಗೇನಾರು ಹೊರಗೆ ಹಾಕಿದ್ರ ಅಂದ್ರ ನೀವೊಂದು 20-30 ಮಂದಿ ಇದಿರಿಲ್ಲ, ನೀವು ಯಾರು ಇಟ್ಕೋತೀರ ಇಲ್ಲ ನನಗೆ? ಯಾವಾಗಿದ್ರು ಒಂದು ಸ್ಥಾನ ಐತ್ರಪ್ಪ, ಯಾವಾಗಿದ್ರು ತಮಗೊಂದು ಸ್ಥಾನ ಐತಿ. ಅದೇ ಮತ್ತ ಎಲ್ಲರೂ ಇಟ್ಕೋತಿರಲ್ಲ. ಒಂದು ಇದು ಒಂದೇ ಜವಾಬ್ದಾರಿ ಅದ, ಎಲ್ಲರದು ಜವಾಬ್ದಾರಿ ಅದ ನನಗೆ. ಭೂಮಿ ಮೇಲೆ 84 ಲಕ್ಷ ಜೀವರಾಶಿಗಳು ಏನದವಲ್ಲ, ಎಲ್ಲಾ ಜೀವರಾಶಿಗಳು ಮೋಕ್ಷ ಹೊಂದಬೇಕು. ಭೂಮಿಯ ಮೇಲೆ ಎಷ್ಟು ಭೂಮಿಯ ಒಳಗೆ ಮಣ್ಣಿನ ಕಣಗಳದವ, ಆ ಒಂದೊಂದು ಕಣ ಸಹಿತ
ಮೋಕ್ಷ ಹೊಂದಬೇಕು ಅನ್ನಂತ ಜವಾಬ್ದಾರಿ ಈ ಗುರುವಿಗೆ. ಶುದ್ಧ ಬ್ರಹ್ಮ ಸ್ವರೂಪ ಗುರು ಬರೇ ತನ್ನ ಶಿಷ್ಯರಿಗೆ ಅಷ್ಟೇ ಅಲ್ಲ, ಇಡೀ ವಿಶ್ವದ ಬಗ್ಗೆ ಕಾಳಜಿ ವಹಿಸಂತದ. ಇಡೀ ವಿಶ್ವ ಅದು ಪುಣ್ಯ ಇದ್ದವ್ರು ಬಂದು ಸೇರ್ತಾರೆ, ಪುಣ್ಯ ಇರಲಾರ್ದವ್ರು ಬಿಟ್ಟು ಹೋಗ್ತಾರೆ, ಅವ್ರ ಪ್ರಶ್ನೆ ಬೇರೆ. ಬಟ್ ನಾವು ಎಲ್ಲರ ಬಗ್ಗೆ ಸಾರ್ವತ್ರಿಕ ಜವಾಬ್ದಾರಿ ನಮ್ಮದು, ಎಲ್ಲರಿಗೂ ಪರಮಾನಂದ ಉಂಟು ಮಾಡಬೇಕಲ್ಲ. ಹಿಂಗಾಗಿ ಧೈರ್ಯ ಬೇಕು. ಯಾವುದೇ ಅಲ್ಲಿ ಇದ್ರೊಳಗ ಏನದಂದ್ರ ಜವಾಬ್ದಾರಿಯುತವಾಗಿ ಏನ್ ಮಾಡಬೇಕು, ಬ್ರಹ್ಮನ ಕಡೆ ಇದ್ದೇವಂತಂದ್ರೆ ನಾವು ಕೂಟಸ್ಥ ಸ್ವರೂಪ ಆಗಿರ್ತೀವಿ, ನಾವು ಜವಾಬ್ದಾರಿಯುತವಾಗಿ ಸಂಸಾರದಾಗ ಇದ್ದೇವಂತಂದ್ರೆ ಆಭಾಸ ಸ್ವರೂಪ ಆಗಿರ್ತೀವಿ ಅಷ್ಟೇ. ನಮ್ಮ ಜವಾಬ್ದಾರಿ ಅನ್ನೋದು, ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬ್ರಹ್ಮದಲ್ಲಿ ಇತ್ತು ಅಂತಂದ್ರೆ, ಯಾರವರು, ಅವ್ರ ಹೆಸರೇನಿತ್ತಲ್ಲ, ವಾಚಸ್ಪತಿ ಮಿಶ್ರ, ವಿದ್ಯಾ ವಾಚಸ್ಪತಿ ಮಿಶ್ರ, ಅವ್ರ ಜವಾಬ್ದಾರಿ ಎದುರಾಗಿತ್ತು. ಶಂಕರ ಭಾಷ್ಯಕ್ಕ ಟೀಕೆ ಬರೀತಿದ್ರು ಅವ್ರು, ಅದ್ರ ಬಗ್ಗೆನೇ ತಲೆ ಇತ್ತು ಅವ್ರಿಗೆ, ಅದನ್ನೇ ಬರೀಬೇಕು. ಬ್ರಹ್ಮಜ್ಞಾನದಾಗ ಮುಣಿಗೆ ಹೋಗ್ಬಿಟ್ಟಿದ್ರು, ಯಾರೋ ಹೋಗಿ ಕೇಳಿದ್ರು, ವಯಸ್ಸಾಯ್ತು, ಏನ್ ಬರ್ಕೋತ್ ಓದ್ಕೋತ್ ಕೂತ ನೀವ, ಮದುವೆ ಮಾಡ್ಕೋತೇನು ಅಂದ್ರೆ ಹ್ಞೂ ಅಂದ್ರೆ ಎದಕ್ಕೆ ಹ್ಞೂ ಅಂದ್ರೆ ಗೊತ್ತಿಲ್ಲ ನೋಡ್ರಿ. ಹೆಂಗ ಕರ್ಕೊಂಡು ಅಂದ್ರು, ವಾದ ಹೆಣ್ಣು ತೋರಿಸಿದ್ರು, ಚಂದಗಳ ಏನಂದ್ರೆ ಹ್ಞೂ ಅಂದ್ರು, ಮಾಡ್ಕೋತೇನಂದ್ರೆ ಹ್ಞೂ ಅಂದ್ರು, ಮದುವೆ ಮಾಡ್ಕೊಂಡು ಮಾಡಿದ್ರು, ತಾಳಿ ಕಟ್ಟಂದ್ರೆ ಕಟ್ಟಿದ್ರು, ಮನೆಗೆ ಹೋಗಂದ್ರೆ ಹೂ ಆದ್ರು, ಇಬ್ರು ಗಂಡ ಹೆಂಡತಿಗೆ ಒಂದು ಮನೆ ಮಾಡಿ ಕುಂದಿರ್ಸಿ ಅಕ್ಕಿ ಸೇವಾ ಮಾಡ್ಬೇಕಂತ ಹೇಳಿದ್ರು, ಆಯ್ತು ಮಾಡ್ತೀನಿ ಅಂದ್ರು. ಆಯ್ತು 60 ವರ್ಷ ಅವ ಬರ್ಕೋತ ಹೋಗ್ಕೋತೇ ತತ್ವಚಿಂತನದೊಳಗೆ ತನ್ನ ಅನುಭವವನ್ನ ವ್ಯಕ್ತಪಡಿಸೋದ್ರಾಗೆ ಹೋಗ ಈಕೆ ಅವನ ಸೇವಾ ಮಾಡ್ಕೋತೇ ಇದ್ರು. ಲಾಸ್ಟಿಗೆ 60 ವರ್ಷ ಆದ್ಮೇಲೆ ಇದು ಏನು ಜೀವ, ಇಂಥ ಸುಂದರವಾದ ಹೆಣತಿನ ಮಾಡ್ಕೊಂಡ್ರು ಇದರ್ಲಿಂತ ಒಂದು ಸುಖ ಪಡ್ಲಿಲ್ಲ, ಹಿಂಗೆ ಜನ್ಮ ಕಳಿತಲ್ಲ ಅಂತ ಅವನು ಬ್ರಹ್ಮ ಸ್ವರೂಪ, ಬ್ರಹ್ಮಜ್ಞಾನಿ, ಬ್ರಹ್ಮನ ಕೂಟಸ್ಥ ಏನದನ ಅವನಿಗೆ ನೋಡಿ ಈಕೆ ಏನಾಗ್ಬಿಟ್ಲು, ಕಣ್ಣೀರು ಹಾಕ್ಬಿಟ್ಲು. ಒಂಥರ ಬಿಸಿ ನೀರು ಕಣ್ಣೀರು ಬಂದ್ಬಿಟ್ಟು ದಳ ಕಣ್ಣೀರು ಹರಿಸ್ಬಿಟ್ಲು. ಒಂದು ದಿವಸ 60 ದಾಟನ, ಏನಿದು ವಯಸ್ಸಾದ್ರೂ ಇವ ಯಾವ ಸುಖ ಅನುಭವಿಸ್ಲಾರ್ದು, ಬೇರೆ ಇದ್ರಾಗೆ ಹೋದ್ನಲ್ಲ, ಒಂದು ಜನ್ಮನೇ ಇದ್ರಾಗೆ ಹೋಯ್ತು, ತಲೆಯೆಲ್ಲ ಬೆಳಗಕ್ಕೆ ಒಂದು ಏನ್ ಮಾಡೋದು. ಆ ನೀರು ಹಾಕಿ ಅವ ಬರೇ ಪೆನ್ನ ಕಾಗದ ಮೇಲೆ ಬೀಳ್ತಾವ, ಕಾಗದ ಪೆನ್ನ ಇರ್ಲಿಲ್ಲ, ಎಲಿ ಮತ್ತು ಕೆತ್ತೆ ಅಂತ ಇರ್ತಾವ, ಅದ್ರಾಗ ಬರ್ದಿರ್ತಾರ ಅವ್ರು ತಾಡೋಲೆಗಳಲ್ಲಿ. ಅದು ಬಿದ್ದ ಮೇಲೆ ಅವಾಗ ತಲೆ ಎತ್ತಿ ನೋಡ್ತಾನೆ, ಯಾರು ನೀವು? ನಾವು ನಿಮ್ಮ ಹೆಂಡತಿ. ಎಲ್ಲಿದ್ರಿ? ಇಲ್ಲ ನಿಮ್ಮನೆಗೆ ಇದ್ದೇವು. ಏನ್ ಮಾಡ್ತಿದ್ರಿ? ನಿಮ್ಗೆಲ್ಲ ಸ್ನಾನ, ಪೂಜೆ, ಊಟ ಎಲ್ಲ ನಾವೇ ಉಪಚಾರ ಮಾಡಿ ಆಚೆ ಮಲಗಿಸ್ತಿದ್ದೆವು, ಮುಂಜಾನೆ ಎಬ್ಬಿಸ್ತಿದ್ದೆವು, ಎಲ್ಲ ನಾವೇ ಮಾಡ್ತಿದ್ದೆವು. ಹೌದಾ? ನೀವು ಇದ್ದದ್ದು ನಮಗ್ ಗೊತ್ತೇ ಆಗ್ಲಿಲ್ಲಲ್ಲ, ಎಲ್ಲಿದ್ರಿ, ಯಾಗಿದ್ರಿ ಅಂತ. ಮತ್ತೆ ನೀವು ಬರೀ ಇದ್ರಾಗೆ ಮುಳುಗಿದ್ರಿ, ಮತ್ತೆ ನಾವು ಇದ್ದದ್ದು ನಿಮ್ಗೆ ಗೊತ್ತಾಗ್ಲಿಲ್ಲ. ಗಂಡಿಗೆ ಯಾವತ್ತು ಡಿಸ್ಟರ್ಬ್ ಮಾಡಬೇಡ, ಗಂಡನ ಸೇವೆ ಮಾಡ್ಕೊಂಡಿರುವತ್ತು ನಮ್ಮ ತಂದೆ ತಾಯಿ ಹೇಳ್ಯಾರ, ಮತ್ತೆ ಅವ್ರ ಕೀರ್ತಿ ಉಳಿಸೋದ್ರ ಸಲುವಾಗಿ ನಾನು ನಿಮ್ಮ ಸೇವೆ ಮಾಡ್ಕೊಂಡಿದ್ದೀನಿ. ಎಂತ ತ್ಯಾಗಮಯಿ ಜೀವಿ ಅಂತ ಅವಾಗ ಅವನಿಗೆ ಕಣ್ಣ ನೀರು ಬರ್ತಾವ. ಇಂಥದ್ದೊಂದು ಹೆಣ್ಣು ನನ್ನ ಸಲ ಸೇವೆ ಮಾಡಿದ್ದಕ್ಕೆ ನಾನು ನೆನಬರ್ ಚಂದಿತ್ತಲ್ಲ ಅಂತ. ಕಡಿಗೆರೆ ಬರ್ಬೇಕಲ್ರಿ, ಹೆಂಡ್ರ ಮೇಲೆ ಕಣ್ಣ ನೀರು ಗಂಡದರಿಗೆ, ನನ್ನ ಹೆಂಡತಿ ಇಟೆಲ್ಲ ಮಾಡ್ಯಾಳಂತೇಳಿ ಆಕಿ ಬಗ್ಗೆ ಒಂದು ಥ್ಯಾಂಕ್ಸ್ ಅದ ಯಾರಿಗಾರೆ? ತನ್ನ ಒಂದು ನನಗಿಂತದ ರುಚಿ ಬೇಕಿತ್ರಿ, ನಾ ಇಂಥ ಅಡಿಗೆ ಮಾಡ್ಕೊಂಡು ಉಣ್ಬೇಕಂತ ಮಾಡಿದ್ದೆ, ಇವತ್ತು ನಾ ಮಾಡ್ಕೊಂಡಂತದ್ ನೀವೆಲ್ಲರೂ ಉಂಡ್ರಿ ಅಂತ ಎಂದರೆ ಯಾರ ಮನೆಗಾರ ಅಂದಾಳೆ ನಾಕಿ ಹೇಳ್ತಿ. ಎಲ್ಲರೂ ನಿಮ್ಗೆಂತದ್ ಬೇಕು, ನಿಮಗೆಂತದ್ ಬೇಕು, ಅಂತದ್ ಬೇಕು, ಇಂಥದ್ ಬೇಕು, ಬರೀ ಮಂದಿ ರುಚಿಗೆ ತಕ್ಕಂತೆ ಅಡಿಗೆ ಮಾಡಿ ಅದರಾಗ ಒಂದು ತುತ್ತು ತಿಂದು ಬದುಕಿದ ಜೀವ. ಅದ್ರ ಬಗ್ಗೆ ಮನ್ಯಾಗ ಯಾರಿಗಾರ ಥ್ಯಾಂಕ್ಸ್ ಭಾವನೆ ಅದ? ಇನ್ನ ತನಕನು ಅದು ಮಾಡಿಲ್ಲ, ಇದು ಮಾಡಿಲ್ಲ, ಹಂಗ್ಯಾಕ್ ಮಾಡಿದೆ, ಹಿಂಗ್ಯಾಕ್ ಮಾಡಿದೆ, ಹರ್ಕ ಪರ್ಕ ಗುದ್ದಾಟನೆ ನಡೆದ ಹೊರತು ಆಕಿ ಬಗ್ಗೆ ಒಂದು ಕಣ್ಣೀರು. ಅವಾಗ ಅವನಿಗೆ ಕಣ್ಣೀರು ಬರ್ತಾವ. ಬಾಬಾ ಎಂತ ತ್ಯಾಗ ಜೀವಿ, ಎಂತ ತ್ಯಾಗ ಜೀವಿ ಅಂತ ಗೊತ್ತಾಯ್ತು. ಇಂಥ ಒಂದು ವಸ್ತು ನಾನಿದೇನ್ ಮಾಡೀನಿ ಇದೆಲ್ಲಕ್ಕಿಂತ ದೊಡ್ಡದು. ನಂದಿದು ಥಿಯರಿ, ನಿಂದು ಪ್ರಾಕ್ಟಿಕಲ್.
ದಿವ್ಯ ಜೀವನ ನಿಂದು, ಡಿವೈನ್ ಲೈಫ್ ಅಂತೇಳಿ. ಈಗ ನಿಮ್ಮ ಹೆಸರು ಏನಂತ ಕೇಳ್ತಾನ ನಾವು ಅವಾಗ 60 ವರ್ಷ ಆದ್ಮೇಲೆ ಆ ಹೆಂಡತಿಗೆ. ಭಾಮತಿ, ಭಾ ಅಂದ್ರೆ ಬೆಳಕು, ಮತಿ ಅಂತಂದ್ರೆ ಬುದ್ಧಿ, ಅಂತಃಕರಣ. ಅಂತಃಕರಣ ಎಂತದು? ಜ್ಞಾನ ತುಂಬಿದ ಅಂತಃಕರಣ ಅಂದ್ರೆ ಏನದು? ಬ್ರಹ್ಮಸ್ವರೂಪ, ಕೂಟಸ್ಥ. ಭಾಮತಿ ಅಂತ ಹೆಸರಿಟ್ರು. ಈ ಬುಕ್ಕಿಗೆ ನಾ ಭಾಮತಿ ಅಂತ ಹೆಸರಿಡ್ತೀನಿ ಅಂತ ಅದ್ರ ಮೇಲೆ ಬರೆದು ಆ ಬುಕ್ಕನ್ನ ಪ್ರಸಿದ್ಧ ಮಾಡಿದ ವಿದ್ಯಾವಾಚಸ್ಪತಿ ಮಿಶ್ರ. ಹಂಗೆ ಯಾರು ಚಾಲು ಇಟ್ಕೊಂಡ್ರಿ ನೋಡ್ರಿ, ಕುಸ್ ಅಲ್ಲಕತ್ತದ. ಮನುಷ್ಯ ಜೀವನದ ಗುರಿ ಜ್ಞಾನಾಮೃತ ಪಾನ ಮಾಡಿ ಸಂತೃಪ್ತನಾಗುವುದು. ಇಂಥ ಪರಮ ಕರ್ತವ್ಯವನ್ನು ನೆರವೇರಿಸಿ ಧನ್ಯನಾದ ಯೋಗಿಗೆ ಯಾವ ಕರ್ತವ್ಯವೂ ಉಳಿದಿರುವುದಿಲ್ಲ. ಹಾಗೇನಾದರೂ ಉಳಿದಿದೆ ಎನ್ನುವುದಾದರೆ ಅವನು ಇನ್ನೂ ತತ್ವಜ್ಞಾನ ಪರಿಪೂರ್ಣವಾಗಿ ತಿಳಿದಿರುವುದಿಲ್ಲ. ಜ್ಞಾನದ ಅಮೃತ ಪಾನ ಮಾಡಿದರೆ ನೀನೇ ಕೃತ್ಯ. ಜ್ಞಾನದಲ್ಲಿ ಮಾತ್ರ ತೃಪ್ತಿ ಇದೆ, ವಿಷಯದಲ್ಲಿ ಸಂಸಾರದಲ್ಲಿ ತೃಪ್ತಿ ಇಲ್ಲ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಅದು ಜಗಕ್ಕಿಕ್ಕಿದ ವಿಧಿ. ವಿಧಿ ಅಂದ್ರೆ ಏನು? ಮೆಥಡ್ ಆಫ್ ಲೈಫ್. ಇವೆಲ್ಲ ಹೆಂಡತಿ ಮಾಡಿಕೊಂಡು, ಮಕ್ಕಳು ಮಾಡಿಕೊಂಡು, ಒಂದಿಟ್ಟು ರೊಕ್ಕ ರೂಪಾಯಿ ಬಂಗಾರ ಮಾಡಿಕೊಂಡು, ಒಂದು ಮನಿ ಮಾಡಿಕೊಂಡು, ಇವೆಲ್ಲ ವಿಧಾನ, ಒಂದು ಜೀವನ ವಿಧಾನ. ಸಮಾಜದಾಗ ಇದೊಂದು ವಿಧಾನ. ಈ ವಿಧಾನದಂಗ ನಡಿಬೇಕಷ್ಟೇ. ಆದರೆ ಇದ್ರೊಳಗ ಇವ್ಯಾವ ನಿನ್ನೂ ಅಲ್ಲ. ಇದ್ರೊಳಗ ಯಾವುದು ನಿನ್ನದು ಅಂತಂದ್ರ, ನಿನ್ನದೆಂಬುವುದು ಕೇವಲ ನಿನ್ನೊಡಲಿನೊಳಗಿರುವಂತ ಜ್ಞಾನರತ್ನ. ನಿನ್ನೊಳಗಿಂದು ಒಂದು ಜ್ಞಾನರತ್ನ ಅದಪ್ಪ. ಆ ಜ್ಞಾನರತ್ನ ನೀನೇನ್ ಮಾಡ್ಬೇಕಪ್ಪ ಅಂದ್ರೆ, ರತ್ನ ತಗೊಂಡು ಅಲಂಕರಿಸಿಕೋಬೇಕು. ರತ್ನ ಇರೋದು ಅಲಂಕಾರಕ್ಕಾಗಿ. ಅದನ್ನ ನೀನು ತಗೊಂಡು ವಿದ್ಯಾಭೂಷಿತ ಆಗಬೇಕು, ಜ್ಞಾನಭೂಷಿತ ಆಗಬೇಕು. ವಿದ್ಯಾ ಅಂತಂದ್ರೆ ಹೊರಗಿಂದು ಒಳಗೆ ಹಾಕೊಳ್ಳೋದು. ನೀವು ಒಳಗೆ ಹಾಕೊಂಡದ್ದು ಅದು ನಿಮ್ಮೊಳಗೆ ಚಿಂತನೆ ಮಾಡಿ ನೀವು ಅರ್ಥ ಮಾಡ್ಕೊಂಡ ಮೇಲೆ ನಿಮ್ಮ ಒಳಗಿನ ಅನುಭವ ಹೊರಗೆ ಹಾಕಿದ್ರಿ ಅಂದ್ರೆ ಅದು ನಿಮ್ಮ ಜ್ಞಾನ. ಜ್ಞಾನಕ್ಕೇನಂತಾರ? ವಿಜ್ಡಮ್ ಅಂತಾರ. ವಿದ್ಯಾಕ್ಕೇನಂತಾರ ಅಂದ್ರೆ ಎಜುಕೇಶನ್ ಅಂತಾರೆ. ಎಜುಕೇಶನ್ ಮತ್ತು ವಿಜ್ಡಮ್. ವಿಜ್ಡಮ್ ಅಂದ್ರೆ ನಿಮ್ಮ ಒಳಗಿನ ಅನುಭವ ಹೊರಗೆ ಹಾಕೋದು ವಿಜ್ಡಮ್. ನಿಮ್ಮ ಸ್ವಾನುಭಾವದ ವಿಚಾರಗಳು ಹೊರಗೆ ಹಾಕಿದ್ರೆ ವಿಜ್ಡಮ್. ಆ ವಿಚಾರದಂತೆ ನೀವು ಕೆಲಸಗಳು ಮಾಡಿದ್ರೆ ಅಂದ್ರೆ ವಿಜ್ಡಮ್. ಜ್ಞಾನದ ಕೆಲಸ, ಜ್ಞಾನದ ಮಾತು, ಜ್ಞಾನದ ಆಲೋಚನೆ ಇದೇನದ ನಿಮ್ಮ ಸ್ವಂತದ್ದು. ವಿದ್ಯೆ ಅಂತಂದ್ರೆ ಹೊರಗೆ ಕಲ್ತದ್ದು. ಹೊರಗಿಂದ ಏನೇನು ಕಲ್ತೀರಿ, ಹೊರಗೆ ಕಲ್ತದ್ದು ಏನ್ ಮಾಡ್ತೀರಿ, ಅದರಿಂದ ನೀವು ಪರ್ಸನಾಲಿಟಿ ಅಂತೀರಿ. ಅದಕ್ಕೆ ವ್ಯಕ್ತಿತ್ವ. ಅದು ಹೊರಗಿಂದ ಕಲ್ತು ಮಾಡಿದ್ದು ವ್ಯಕ್ತಿತ್ವ ಅಲ್ಲದು, ನಾಟಕ. ಅದು ನಿಮ್ಮ ಒಳಗಿಂದ ಹೊರಗೆ ಹಾಕ್ತಿರಲ್ಲ, ಅದೇ ನಿಮ್ಮ ವ್ಯಕ್ತಿತ್ವ, ನಿಜವಾದ ವ್ಯಕ್ತಿತ್ವ. ಅದಕ್ಕೆ ವ್ಯಕ್ತ ಮಾಡೋದಂತ ಮತ್ತೇನದು? ವ್ಯಕ್ತ ಮಾಡೋದು. ಅದನ್ನು ನೀನು ಅಲಂಕರಿಸಿದೆ ಆದರೆ ನಿನ್ನಿಂದ ಸಿರಿವಂತರಿಲ್ಲ ಕಾಣ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಎಲೆ ಮನವೇ ಅಂತೇಳಿ. ನೀನೇ ಶ್ರೀಮಂತಪ್ಪ. ಜಗತ್ತಿನೊಳಗಿನ ಶ್ರೀಮಂತರು ತಗೊಂಡು ಏನ್ ಬೆಂಕಿ ಹಚ್ತಿ? ನಿನ್ನಂತ ಶ್ರೀಮಂತ, ಬ್ರಹ್ಮಜ್ಞಾನಿಗಿಂತ ಶ್ರೀಮಂತ ಯಾವನು ಇಲ್ಲ. ಜ್ಞಾನವೆಂಬುದೇ ಆಸ್ತಿ. ಜ್ಞಾನ ಏನದಲ್ಲ ಅದೇ ನಿನ್ನ ಆಸ್ತಿ. ಅಜ್ಞಾನವೆಂಬುದೇ ನಿನ್ನ ಸಾಲ. ಅಜ್ಞಾನದ ಸಾಲ ಅಂದ್ರೆ ಕಾರಣ ಶರೀರ. ಆ ಕಾರಣ ಶರೀರ ಆದನ್ನೋದಕ್ಕೆ ನೀವು ಬಂದಿರಿ ಸಾಲ ಮುಟ್ಟಿಸ್ಲಕ್ಕ. ಎದಕ್ ಬಂದಿರಿ ಅಂದ್ರೆ ಸಾಲ ಮುಟ್ಟಿಸ್ಲಕ್ಕ. ಎದ್ರ ಸಾಲ? ಅಜ್ಞಾನದ ಸಾಲ. ಅಜ್ಞಾನ ಅಂದ್ರೆ ಸಾಲ, ಜ್ಞಾನ ಎಂಬುದೇ ಆಸ್ತಿ. ಈ ಅಜ್ಞಾನ ಹೋಗಿ ಜ್ಞಾನಿ ಆಗೋದಕ್ಕೆ ಬಂದಿರಿ ನೀವು. ಅದಕ್ಕೆ ಋಷಿ ಮುನಿಗಳು ನದಿಯ ನೀರು ಕುಡಿದು ಅರಣ್ಯದ ಫಲಗಳನ್ನು ತಿಂದು, ಎದಕ್ಕಂತಂದ್ರೆ ಈ ಜಗತ್ತನ್ನ ಹೆಚ್ಚು ಹೆಚ್ಚು ಭೋಗಿಸಿದಂಗೆಲ್ಲ ನಾವು ಸಾಲಾಗಿ ಬೀಳ್ತೀವಿ. ಇಲ್ಲಿ ಹೆಚ್ಚು ಭೋಗಿಸ್ಲಿಕ್ಕೆ ಹೋಗಬಾರದು. ಜಗತ್ತನ್ನು ಅತ್ಯಂತ ಕಡಿಮೆ ಭೋಗ ಮಾಡಿ ಜಗತ್ತಿಗೆ ಅತ್ಯಂತ ಹೆಚ್ಚು ಉಪಯೋಗ ಆಗಬೇಕು. ಜಗತ್ತಿನ ಭೋಗಗಳನ್ನು ಜಗ್ಗಿ ಬಳಸಿಕೊಂಡು ಜಗತ್ತಿಗೆ ಏನೂ ಉಪಯೋಗ ಆಗಲಾರ್ದಂಗೆ ವಾದ್ಯವಂತಂದ್ರೆ ಜಗತ್ತಿನ ಋಣ. ಅದು ಅಜ್ಞಾನ.
ಅದಕ್ಕೆ ಋಷಿ ಮುನಿಗಳು ನದಿಯ ನೀರು ಕುಡಿದ್ರು, ಅರಣ್ಯದ ಫಲಗಳನ್ನು ತಿಂದ್ರು, ಆಧ್ಯಾತ್ಮ ಸಂಪತ್ತನ್ನು ಸಂಪಾದಿಸಿ ನಮಗೆ ಏನ್ ಮಾಡ್ಯಾರ, ಈ ಬ್ರಹ್ಮಜ್ಞಾನವನ್ನು ಗಳಿಸಿ ಇಟ್ಟೋಗ್ಯಾರ. ಮುಂದಿನವರು ಚಂದ ಅನುಭವಿಸಿರಿ ಅಂತ. ನೀನು ಎಲ್ಲಿಯ ತನಕ ನಾನು ಬ್ರಹ್ಮನಿದ್ದೇನೆ ಅಂತ ತಿಳಿಯುವುದಿಲ್ಲವೋ ಅಲ್ಲಿಯ ತನಕ ನೀನು ದೀನನೇ ದರಿದ್ರನೇ ಆಗಿರುವಿ. ಯಾವ ಪರಮಾತ್ಮನಿಗಿಂತ ನೀನು ಬೇರೆಯಾಗಿರುವಿ ಎಂದು ತಿಳಿದುಕೊಂಡರೆ ಅದು ನಿನಗೆ ಭಯಕ್ಕೆ ಕಾರಣವಾಗುತ್ತದೆ. ದ್ವಿತೀಯ ವೈ ಭಯಂ ಭವತಿ. ದ್ವಿತೀಯ ಅಂತಂದ್ರೆ ನೀನು ಬ್ರಹ್ಮನಿಂದ ಭಿನ್ನ. ದ್ವಿತೀಯಾಂ ವೈ ಭಯಂ ಭವತಿ. ಅದಕ್ಕೇನಾಗಬೇಕು? ಅದ್ವಿತೀಯ ವೈ ಅಭಯಂ ಭವತಿ. ನೀನು ಪರಮಾತ್ಮನಿಂದ ಅದ್ವಿತೀಯ ಆದರೆ ಅಭಯ ಆಗ್ತಿದೆ, ಭಯ ಇಲ್ಲದವನಾಗ್ತಿದೆ. ನೀನು ಪರಮಾತ್ಮನಿಂದ ಭಿನ್ನ ಅಂತ ತಿಳ್ಕೊಂಡದ್ದಕ್ಕೆ ನಿನ್ನ ಕೂಟಸ್ಥ ಸ್ವರೂಪವನ್ನ ಮರೆತು ನೀನು ಆಭಾಸ ಆಗಿದ್ದಕ್ಕ ಏನಾಗ್ಯದ? ನೀನು ಭಯದಲ್ಲಿರಿ, ದುಃಖದಲ್ಲಿರಿ, ಚಿಂತೆ ಒಳಗದಿ. ಪರಮಾತ್ಮ ಎಂಬುವನು ತನ್ನಿಂದ ಬೇರೆ ಇದ್ದಾನೆ ಅಥವಾ ತಾನು ಪರಮಾತ್ಮನಿಂದ ಬೇರೆ ಇದ್ದೇನೆ ಅಂತ ತಿಳಿದುಕೊಂಡರೆ ಭಯ ತಪ್ಪುವುದಿಲ್ಲ. ಆದ್ದರಿಂದ ನಾನು ಬ್ರಹ್ಮ ಸ್ವರೂಪನಿರುತ್ತೇನೆ ಅಂತ ತಿಳಿದುಕೊಳ್ಳುವವನಾಗು. ನಾನು ಅಂದ್ರೆ ಕೂಟಸ್ಥ. ಅದನ್ನ ಮರೆಯುವ ಹಾಗಿಲ್ಲ. ಇದು ಒಂದು ನೆನಪಿಟ್ಟುಕೊಂಡು ಉಳಿದದ್ದೆಲ್ಲ ಮರ್ತೀನಿ ಅಂತ ಹೇಳಕ್ಕೆ ದುಃಖ ಪಡಬೇಡ್ರಿ. ಉಳಿದದ್ದೆಲ್ಲ ಮರ್ತು ಹೋಗ್ಬಿಡ್ರಿ. ಯಾವುದು ಸಂಬಂಧ ಇಲ್ಲ ನಿಮಗ. ಇವತ್ತಿಲ್ಲ ನಾಳೆ ಮರಿಬೇಕೇ. ಅದು ಮರೆಯಾಗಿ ಹೋದ ಮೇಲೆ ಮರೆಯುವುದಕ್ಕಿಂತ ಇನ್ನು ಇರುವಾಗಲೇ ಮರ್ತು ಬಿಡ್ರಿ ಎಲ್ಲ ವಸ್ತು. ಒಂದು ನೆನಪಿಟ್ಟುಬಿಡ್ರಿ, ನಾ ಕೂಟಸ್ಥ ಅಷ್ಟೇ. ಅದು ಒಂದು ನೆನಪಿಟ್ಟುಕೊಂಡು ಉಳಿದದ್ದೆಲ್ಲ ಮರ್ತು ಬಿಡ್ರಿ. ಈಗೇನ್ ಮಾಡಿರಿ? ನಾನು ಕೂಟಸ್ಥ ಅನ್ನೋದೊಂದು ಮರೆತು ಉಳಿದದ್ದೆಲ್ಲ ನೆನಪಿಟ್ಟುಕೊಂಡ್ರಿ. ಸುಖ ಹಾಗಾದ್ರೆ ಹೆಂಗಾಗ್ತದೆ ಜನ್ಮಕ್ಕೆ? ಯಾವಾಗೋ ಒಂದ್ಸಾರಿ ಸತ್ಸಂಗದಾಗ ಕೂಟಸ್ಥ ಅಂತ ಹೇಳ್ಯಾರ, ಹೌದೌದು ಅನ್ನಿಸ್ತು. ಆಮೇಲೆ ಕಲಾ 8 ಗಂಟೆ ಆಯ್ತಂದ್ರೆ, ಮಂಗಳಾರತಿ ಆಯ್ತಂದ್ರೆ ಅದು ಮರ್ತು ಮತ್ತೆ ಉಳಿದು ಎಲ್ಲ ನೆನಪಿಡ್ತು. ನಮ್ಮ ಸ್ಥಿತಿ ಎಲ್ಲಿ ನೋಡ್ರಿ. ಈ ಆಧ್ಯಾತ್ಮ ಸಾಧನೆ ಎಷ್ಟರ ಮಟ್ಟಿಗೆ ನಾವು ಯೋಗ್ಯ ಇದೀವಿ? ಬರೀ ಮಾತಾಡ್ತೀವಿ ಅಷ್ಟೇ. ನಾನು ಬ್ರಹ್ಮ ಅಂತ ತಿಳಿದುಕೊಳ್ಳುವನಾಗು. ನಾನು ಅಂದ್ರೆ ಕೂಟಸ್ಥ. ಅದನ್ನ ಮರೆಯೋ ಹಾಗಿಲ್ಲ, ಮರಿಬೇಡ. ಅದನ್ನು ಮರೆತರೆ ಮಹಾಪಾಪ ಬರ್ತಿ. ಮತ್ತೆ ಇನ್ನೊಂದ್ಸಾರಿ ಹುಟ್ಟಿ ಚಾಲು ಆಯ್ತಂತ ತಿಳ್ಕೊ. ಎಲ್ಲಿ ತನಕ ನೀನು ಬ್ರಹ್ಮನನ್ನು ಮರ್ತಿರ್ತೀವಿ ಅಲ್ಲಿ ಸಾಲ ಮಾಡ್ತಿರ್ತೀವಿ. ಎಲ್ಲಿ ಬ್ರಹ್ಮನನ್ನ ನೀನು ನೆನೆಸ್ತಾ ಇರ್ತೀವಿ ಅಲ್ಲಿ ಆಸ್ತಿ ಮಾಡ್ಕೊತಿರ್ತೀವಿ ಅಷ್ಟೇ. ಆಸ್ತಿ ಹೆಚ್ಚು ಮಾಡ್ಕೋಬೇಕಾದ್ರೆ ಬ್ರಹ್ಮನ ಸ್ವರೂಪದ ಅರಿವಿನಲ್ಲಿರೋದು ಆಸ್ತಿ ಮಾಡೋದು. ಬ್ರಹ್ಮನ ಸ್ವರೂಪ ಮರೆತು ಆಭಾಸ ಆಗಿದ್ದೆ ಅಂತಂದ್ರೆ ಸಾಲದಾಗ ಬಿದ್ದೀವಿ ಅಂತ. ನಾನು ಅಂದ್ರೆ ಈ ಹಸಿ ಹಣ ಅಂತ ತಿಳಿದುಕೊಳ್ಳಬೇಡ. ಹಸಿ ಹಣ ಯಾವುದು? ಎಲ್ಲಿ ಮುಟ್ಟಿದ್ರು ಒಳಗಿನ ಹಸಿ ಬರ್ತದೆ ನೋಡ್ರಿ. ಇದಕ್ಕೆ ಜೀವ, ಶರೀರ. ಈ ಹಸಿ ಹಣ ನಾನೇ ಅಂತ ತಿಳಿದುಕೊಳ್ಳಬೇಡ. ಜೀವ ಸ್ವರೂಪದಲ್ಲಿದ್ದು ಕೂಟಸ್ಥ ಚೇತನ ಅಂತೇನದಲ್ಲ, ಈಶ್ವರ ಸ್ವರೂಪದಲ್ಲಿದ್ದ ಬ್ರಹ್ಮ ಚೇತನ ಅಂತೇನದಲ್ಲ, ಅದೇ ನಾನಾಗಿದ್ದೇನೆ. ಮತ್ತು ಈಶ್ವರ ಸ್ವರೂಪದಲ್ಲಿದ್ದ ಬ್ರಹ್ಮಚೇತನ ನಾನೇ. ಜೀವ ಸ್ವರೂಪದಲ್ಲಿದ್ದ ಕೂಟಸ್ಥ ನಾನೇ. ಬ್ರಹ್ಮನೂ ನಾನೇ, ಕೂಟಸ್ಥನೂ ನಾನೇ. ನನ್ನ ಈಶ್ವರ ಸ್ವರೂಪವನ್ನು ಮರೆತಾಗ ಈಶ್ವರಾಭಾಸ, ಮತ್ತ ನನ್ನ ಕೂಟಸ್ಥ ಸ್ವರೂಪವನ್ನು ಮರೆತಾಗ ನಾನು ಜೀವಾಭಾಸ ಆಗಿ ಕರ್ಮ ಮಾಡೋದು, ಫಲ ಕೊಡೋದು, ಪ್ರೇರಣೆ ಪಡೋದು, ಪ್ರೇರಿತ ಆಗೋದು, ಫಲ ಅನುಭವಿಸೋದು, ಇದೆಲ್ಲ ನಾನು ಮಾಡೋನು ಏನದೀನಿ ಆಭಾಸನ ಕೆಲಸ. ಇದು ನಂದು ಒರಿಜಿನಲ್ ಕೆಲಸ ಕೂಟಸ್ಥ. ನನ್ನ ಸ್ಫೂರ್ತಿಯನ್ನ ಅವುಗಳಿಗೆ ಕೊಟ್ಟು ಅವು ಏನ್ ಲೀಲ ಮಾಡ್ತಾವ ಅವುಗಳನ್ನ ನೋಡಿ
ನಾನು ಸಂತೋಷ ಪಡುವುದು. ಮೊದಲಿನ ಕಾಲದಾಗ ಹುಡುಗರಿಗೆ ಸುಮ್ ಕುಂದ್ರು, ಅಲ್ಲಿ ಹೋದ್ರ ಬೀಳ್ತಿ, ಇಲ್ಲಾದ್ರ ಅದು ತಿನ್ಬೇಡ, ಇದು ಬಾಯಾಗ ಹಾಕೋಬಾರ್ದು, ಹಂಗ ಮಾಡು, ಕೇರ್ ಮಾಡ್ತಿದ್ರು. ಈಗಿನ ತಂದೆ ತಾಯಿ ಅದಾವ, ಅವು ಎಲ್ಲಿ ಏರಿದ್ರೆ ಹಂಗೆ ಬಿಡ್ತಾರ, ಎಲ್ಲಿ ಬಿದ್ದರೆ ಮತ್ತೆ ದವಾಖಾನೆ ಒಯ್ದು ತೋರಿಸ್ತಾರ. ಅವು ಏನ್ ತಿಂತಾವ ಅದೇ ತಿನ್ನಿಸ್ತಾರ, ಅವು ಹೆಂಗಂತಾವ ಹಂಗೆ, ಅವು ಹೆಂಗ್ ಬೇಕು ಹಂಗೆ ಬೆಳೆಸ್ತಾರ. ಇದೊಂದು ನಮೂನಿ ಕೆಟ್ಟ ಸಂಸ್ಕೃತಿ. ಅಂತ ದರಿದ್ರ ತಂದೆ ತಾಯಿ ಮಕ್ಕಳಿಗೆ ಇಲ್ಲಿ ಕಾಲೇಜ್ನಾಗ ತಂದು ಅಡ್ಮಿಷನ್ ಮಾಡ್ತಾರೆ. ಇಲ್ಲಿನೂ ಬಂದವು ತನ್ನ ಮನ್ಸಿಗೆ ಬಂದಿವೆ ಮಾಡ್ಬೇಕಂತಾವ. ಈಗಿನ ಮಕ್ಕಳು ನಮೂನಿ ದರಿದ್ರ ವಾತಾವರಣ, ಕಂಟ್ರೋಲೇ ಇಲ್ಲ ಅವಕ್ಕ. ಏನ್ ಮಾತಾಡ್ತಾವ ಗೊತ್ತಿಲ್ಲ, ಏನ್ ಮಾಡ್ತಾವ ಗೊತ್ತಿಲ್ಲ. ಕ್ಲಾಸ್ ಅಟೆಂಡ್ ಆಗ್ಬೇಕಂತೇಳಿ ಫೀಸ್ ಕಟ್ಟಿರ್ತಾರ, ಅವ್ ಕ್ಲಾಸೇ ಅಟೆಂಡ್ ಆಗಿಲ್ಲ, ಅರ್ಧಕ್ಕರ್ಧ ಹೊರಗೆ ಕುಂದಿರ್ತಾವ. ಅವ್ ಕ್ಲಾಸಿಗೆ ಹೋರಿ ಅಂತಂದ್ರೆ ಇಲ್ಲಿ ಜಪಿಸಿದ್ರೆ ಅಲ್ಲಿ ಹೋಗಿ ಕುಂದಿರ್ತಾವ, ಅಲ್ಲಿ ಜಪಿಸಿದ್ರೆ ಇಲ್ಲಿ ಬಂದು ಕುಂದಿರ್ತಾವ. ಇದೆಲ್ಲ ಏನಿದು? ಸೆಲ್ಫ್ ಕಂಟ್ರೋಲ್ ಅನ್ನೋದೇ ಕಲಿಸಿಲ್ಲ. ಯಾಕಂದ್ರೆ ಇವು ಏನ ಅಲ್ಲಿ ಇಲ್ಲಿ ಕೂತು ಏನು ಎದ್ದು ಹೋಗ್ತಾವಲ್ಲ, ಇವು ಏನಾಗ್ತಾವ 4 ವರ್ಷದಿಂದ ಇಂಜಿನಿಯರಿಂಗ್ 6 ವರ್ಷ 8 ವರ್ಷ ಮುಗಿಸ್ಕೊಂಡು ಹೋಗ್ತಾವ. ಮುಗಿಸ್ಕೊಂಡು ಹೋದ್ಮೇಲೆ ಇವು ಮುಂದೆ ಪೇರೆಂಟ್ ಆಗ್ತಾವ ಇಲ್ಲ, ಇವಕ್ಕೆ ಮದುವೆ ಮಾಡ್ತಾರೆ ಇಲ್ಲ 25-30 ವರ್ಷ ಆದ್ಮೇಲೆ. ಮತ್ತೆ ಇವು ಬೇಕು ಪೇರೆಂಟ್ಗಳು ಆಗಿಬಿಡ್ತಾವ. ಮುಂದೆ ಇವು ಮಕ್ಕಳಿಗೆ ಏನ್ ಕಲಿಸ್ತಾವ? ಅವು ಬೇಕೂಪುರ್ ಮಕ್ಕಳು, ಬೇಕೂಪುರ್ ಮೊಮ್ಮಕ್ಕಳು ಅಂದ್ರೆ ದರಿದ್ರ ಸಂತಾನ ತಯಾರಾಗಿ ಇಡೀ ದೇಶ ಗಂಡಾಂತರದಲ್ಲಿ ಬಿದ್ದದ ನೋಡ್ರಿ. ಇಡೀ ದೇಶ ಗಂಡಾಂತರದಲ್ಲಿ ಬಿದ್ದು ಎಲ್ಲರೂ ಅಂತವ್ರೆ ತಯಾರಾಗ್ಯಾರಿ. ಅದು ಎಂತ ತಂದೆ ತಾಯಿ ಹುಟ್ಟಿದ ಮಕ್ಕಳು, ಎಂತ ಮೊಮ್ಮಕ್ಕಳು. ದೇಶಾಭಿಮಾನ ಇಲ್ಲ, ಭಾಷಾಭಿಮಾನ ಇಲ್ಲ, ಕೋಶಾಭಿಮಾನ ಇಲ್ಲ, ಈಶಾಭಿಮಾನ ಇಲ್ಲ, ಒಂದು ಸ್ವಾಭಿಮಾನ ಅನ್ನೋದ ಲವಲೇಶನು ಇಲ್ಲದಂತಹ ತಮ್ಮ ಬಾಲಕ್ಕೆ ತಾವೇ ಬೆಂಕಿ ಹಚ್ಚಿಕೊಂಡು, ತಮ್ಮ ಕುಣಿ ತಾವೇ ಕೆದರ್ಕೊಂಡು, ತಾವೇ ಬಿದ್ದು ಒದ್ದಾಡಂತ ಸ್ಥಿತಿ ಒಳಗೆ ದೇಶವನ್ನು ತಂದಿಟ್ಟಾರ. ಹೆಂಗದು? ವಿಚಿತ್ರ ಇದು. ಬೇರೆ ಯಾರಿದು ಇದು ಇಲ್ಲ. ನಮ್ಮ ದೇಶದವರಿಗೆ ಹೊರಗಿನವ್ರು ಯಾರೂ ಯುದ್ಧ ಮಾಡಿ, ನಮ್ಮ ದೇಶದವರಿಗೆ ಹೊರಗಿನವ್ರು ಯಾರೂ ಯುದ್ಧ ಮಾಡಿ ನಮ್ಮನ್ನ ನಾಶ ಮಾಡೋದು ಬೇಕೇ ಆಗಿಲ್ಲ. ಯಾಕಂದ್ರೆ ನಮ್ಮ ದೇಶದೊಳಗ ನಮ್ಮ ದೇಶದ ವೈರಿಗಳು, ನಮ್ಮ ದೇಶದೊಳಗೆ ನಮ್ಮ ದೇಶದ ಅನ್ನ ತಿನ್ನು, ನಮ್ಮ ದೇಶದ ನೀರು ಕುಡಿದು, ನಮ್ಮ ದೇಶದೊಳಗೆ ನಮ್ಮ ದೇಶವನ್ನೇ ದ್ವೇಷ ಮಾಡುವಂತ ವೈರಿಗಳು ನಮ್ಮ ದೇಶದಾಗ ಇದ್ದಾಗ ನಮಗೆ ಹೊರಗಿನ ದೇಶದವರ ಒಂದು ವೈರತ್ವ ಆಗ್ಲಿ ಯುದ್ಧ ಆಗ್ಲಿ ಅವಶ್ಯಕತೆ ಇಲ್ಲೇ ಇಲ್ಲ. ಇದೆಲ್ಲ ಏನಂತಂದ್ರೆ ಧರ್ಮ ಮಾರ್ಗದಲ್ಲಿ ನಡಿಲಾರ್ದ ಅಧರ್ಮವನ್ನೇ ಧರ್ಮ ಮಾಡಿಟ್ಟದ್ದಕ್ಕ ಏನಾಗ್ತದ? ವಿನಾಶವೇ ಸದ್ಗತಿ ಆಗ್ತದ ಅಷ್ಟೇ. ಅದೇ ಸದ್ಗತಿ. ಭ್ರಷ್ಟಾಚಾರವೇ ಶಿಷ್ಟಾಚಾರ, ವಿನಾಶವೇ ನಿಜವಾದ ಗತಿ. ಲಾಸ್ಟಿಗೆ ಅಲ್ಲಿಗೆ ಹೋಗಿಬಿಡ್ತದೆ. ಎಲ್ಲಕ್ಕಿಂತ ದೊಡ್ಡದೇನದ ಅಂತಂದ್ರೆ ಈ ದೇಶದ ಮೇಲೆ ನಾನಾ ರೀತಿ ಜನಾಂಗದವರು, ಒಳಗಿನವರು, ಹೊರಗಿನವರು ಎಲ್ಲರೂ ದೊಡ್ಡ ದೊಡ್ಡ ಪಂಡಿತರು ಅದರ. ಜಗತ್ತಿನಾಗ ಇರ್ಲಾರ್ದಂತ ಪಂಡಿತರು ನಮ್ಮಲ್ಲಿ ಅದರ, ಜಗತ್ತಿನಾಗ ಇರ್ಲಾರ್ದಂತ ದುಷ್ಟರು ನಮ್ಮಲ್ಲಿ ಅದರ. ಎಲ್ಲ ಓಟು ಇಷ್ಟೆಲ್ಲ ಇದ್ದಾಗ್ಯೂ ಸಹಿತ ಈ ದೇಶ ಒಂದು ದೇಶ ಆಗಿ ಉಳಿದದ್ದೇ ಒಂದು ದೊಡ್ಡ ಪವಾಡ. ಬೇಕಾದವ್ರು ಬೇಕಾದಷ್ಟು ದೌರ್ಜನ್ಯ ಮಾಡಿದ್ರು ಸಹಿತ ಮತ್ತೇನಾಗ್ತದ? ಈ ದೇಶದ್ದೊಂದು ಫಾರ್ಮುಲಾ ಅದ. ಏನದ? ಭಾರತೀಯ ಎಂದೂ ಸಾಯಲ್ಲ, ಸನಾತನ ಎಂದೂ ಸಾಯಲ್ಲ. ಅವ ಏನ್ ಮಾಡ್ತಾನ? ನಿದ್ದೆ ಮಾಡ್ತಿರ್ತಾನ. ಎದ್ದನಂತಂದ್ರ ಎಲ್ಲ ಓಟು ನೆಟ್ಟಿಗೆ ಮಾಡ್ತಾನೆ, ಮತ್ ಮಕ್ಕೊಂಡು ನಿದ್ದೆ ಮಾಡ್ತಾನೆ. ಅದಕ್ಕೆ ಕೃಷ್ಣ ಹೇಳನ, ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತ್ತು ಭಾರತ ಅಭ್ಯುತ್ಥಾನ ಅಧರ್ಮಸ್ಯ ಅಂತೇಳಿ ಏನ್ ಹೇಳೇನಲ್ಲ, ಒಂದು ಸಲ ವಿನಾಶ ಆಗದಲ್ಲಪ್ಪ ಇದು ದೇಶ. ಯಾವಾಗ ಅವನತಿಯ ಅಂಚಿಗೆ ಹೋಗಿ ತಲುಪ್ತದ, ಅವಾಗ ನಾ ಬರ್ತೀನಿ ಅಂತ ಪರಮಾತ್ಮ. ಪರಮಾತ್ಮನ ಕರುಣೆ ಇದ್ದದ್ದಕ್ಕೆ ಇದು ಇಲ್ಲಿ ಧರ್ಮ ನೀತಿ ಅನ್ನೋದು ಉಳಿದದ. ಹೌದಾ ಇಲ್ರಿ? ಉಳಿದದ್ರು ಅಲ್ಲಿಂದ ಇಲ್ಲಿ ತನಕ ಇದ್ರ ಮೇಲೆ ಪರಮಾತ್ಮನ ಆಶೀರ್ವಾದ ಬಹಳ ದೊಡ್ಡದದ ಈ ದೇಶದ ಮೇಲೆ. ಹಿಂಗಾಗಿ ನಾವು ಈ ದೇಶದಾಗ ಇರೋರು
ಯಾರು ಪರಮಾತ್ಮನ ಮೇಲೆ ನಂಬಿರ್ತೀವಿ ಅವರಿಗೆ ಆ ಪರಮಾತ್ಮನ ರಕ್ಷಣೆ 100%. ಅದೇನು ಗ್ಯಾರಂಟಿ, ಅದ್ರಾಗ ಏನ್ ಚಿಂತೆ ಇಲ್ಲ. ಜಗತ್ತು ಬೆಕ್ಕದಟ್ಟು ಹೊತ್ತು ಉರಿದ್ರು ಸಹಿತ ಪರಮಾತ್ಮನ ಭಕ್ತರು ಆನಂದವಾಗಿ ಇರ್ತಾರೆ, ಸುರಕ್ಷಿತವಾಗಿ ಇರ್ತಾರೆ, ಸಂತೋಷವಾಗಿ ಇರ್ತಾರೆ. ಅವ್ರಿಗೇನು ತೊಂದರೆ. ಪರಮಾತ್ಮನನ್ನ ಮರ್ತವರು ಏನಾಗ್ತಾರ? ಭಯಗ್ರಸ್ತ, ದುಃಖಗ್ರಸ್ತ, ಚಿಂತಾಕ್ರಾಂತ. ಅದಕ್ಕೆ ಪ್ರತಿಯೊಬ್ಬರಿಗೆ ಯಾರ್ಯಾರ ಬಂದು ನಿಮಗ ಏನಾರ ಗೋಳಾಟ ಹೇಳಕತ್ರು ಅಂತಂದ್ರೆ ಏನ್ ಮಾಡ್ಬೇಕು? ಆಯ್ತು ಬರ್ರಿ, ಒಂದು ಆಸನ ತಗೋರಿ, ಒಂದು ಜಪಮಾಲೆ ತಗೋರಿ, ಒಂದು ಮಂತ್ರ ಹೇಳ್ತೀನಿ ಅಂತೇಳಿ ಕುಂದಿರ್ಸ್ಬಿಡ್ಬೇಕು. ನಿಮ್ದೇನದ ಪ್ರಾಬ್ಲಮ್ ಪರಮಾತ್ಮಗೆ ಹೇಳ್ರಿ. ಊರ್ ಮಂದಿಗೆಲ್ಲ ಹೇಳಿದ್ರೆ ಎಲ್ಲರೂ ಅಳಬುರುಕರು, ನಾವು ಅಳಬುರುಕರು, ನೀವು ಅಳಬುರುಕರು. ನಮ್ಮದ್ ಕೇಳಿ ನೀವೇನ್ ಮಾಡ್ತೀರಿ, ನಿಮ್ಮದ್ ಕೇಳಿ ನಾವೇನ್ ಮಾಡ್ತೀವಿ. ಅದಕ್ಕೆ ಅವ್ರದ್ದೆಲ್ಲ ಸಮಸ್ಯೆಗಳು ಪರಮಾತ್ಮನಿಗೆ ಹೇಳಲ್ಲ ಹಚ್ಬೇಕು. ಸಂಕಲ್ಪ ಮಾಡಿ ಪರಮಾತ್ಮನ ಜಪ ಮಾಡ್ಲಕ್ ಕುಂದಿರ್ಸ್ಬಿಡ್ಬೇಕು. ಒಂದು ಮಂತ್ರ ಕೊಡ್ಬೇಕು, ಇದು ಅನ್ಕೋತ ಕುಂದ್ರು ಪರಮಾತ್ಮನ ಕಡೆ ಹೇಳ. ಅವನ್ ಪುಣ್ಯ ಇತ್ತಂದ್ರೆ ಬರ್ತಾನ. ಒಂದು ಆಸನ, ಒಂದು ಜಪಮಾಲೆ, ಒಂದು ಟೀ ಬುತ್ತಿ, ರುದ್ರಾಕ್ಷಿ ಏನ ತಗೊಂಡ್ ಬರ್ತಾನ ನಿಮ್ಮ ಹತ್ರ. ಬಂದಾಗ ಒಂದು ಸ್ನಾನ ಮಾಡಿ ಬಾರಪ್ಪ ಅಂತೇಳಿ ಅವನಿಗೆ ಒಂದಿಷ್ಟು ಮಂತ್ರಾಕ್ಷತೆ ಅದು ಇದು ಹಾಕಿ ಆಯ್ತು ನಮಸ್ಕಾರ ಮಾಡಿಸಿ ದೇವರಿಗೆ ಆಯ್ತು ನಿಮ್ಗೊಂದು ಮಂತ್ರ ಕೊಡ್ತೀನಿ, ಒಂದು ಪೆನ್ನ ಕಾಪಿ ತಗೊಂಬ, ಬರೀ ವಾರಕ್ಕೊಮ್ಮ ಹಂಗ ಯಾವಾಗಾರ ನೀನು ನಾವು ಕಲಿಯಮು ಏನಾರ ಒಂದಿಷ್ಟು ಈ ಬ್ರಹ್ಮಜ್ಞಾನ ಸತ್ಸಂಗ ಮಾಡ, ಮನುಷ್ಯ ಜನ್ಮದ ಗುರಿ ಏನು ಎಂತು ಅಂತೇಳಿ ಶ್ರದ್ಧೆಯನ್ನು ಜನರಲ್ಲಿ ಬೆಳೆಸಬೇಕು. ಇವೆಲ್ಲ ಬೆಳೆಸಿ ಪರಮಾತ್ಮನ ಕಡೆ ಅವ್ರ ಮನಸ್ಸನ್ನು ಹರಿಸಬೇಕು. ಇಂಥ ಕೆಲಸಗಳು ಮಾಡಬೇಕು. ಅವೆಲ್ಲ ನಮಗೆ ಮಾಡ್ಲಿಕ್ಕಾಗಲ್ರಿ. ಆಯ್ತು, ಒಂದು 11 ಅಮಾವಾಸಿ, 11 ಸಂಡೆ ಪಾಂಡೆ ಏನಾರ ಹೇಳಕ್ಕೆ ಬಂದು ಒಂದು ಸ್ವಲ್ಪ ಭೇಟಿಯಾಗಿ ಹೋಗ್ಬಿಡಪ್ಪ ಸಾಕು, ನಿನ್ಗೆ ಏನು ಉಪದೇಶ ಹೇಳ್ಬೇಕು ಹೇಳ್ತೀನಿ, ಸಮಾಧಾನ ಮಾಡ್ಕೊಂಡು ಹೋಗತ್ತೆ ಅಷ್ಟೇ. ಮಾಡ್ತದೆ ನಿಮ್ ಮಾತು ಕೇಳಿದ್ರೆ ಸಮಾಧಾನ ಆಗ್ತ, ಅದೇ ಸಮಾಧಾನ ಮಾಡ್ಕೊಳ್ಳಕ್ ಬಾ, ಅದೇ ಸಮಾಧಾನ ಗಟ್ಟಿ ಆಗ್ತದ, ಸ್ವಲ್ಪ ಬಾರಪ್ಪ ತಾನೇ ಎಲ್ಲ ಲೈನಿಗೆ ಬರ್ತಾರೆ, ಎಲ್ಲರೂ ಲೈನಿಗೆ ಬರ್ತಾರೆ. ಹಿಂಗದ. ಅದಕ್ಕೆ ಎಲ್ಲಿಗೆ ಬಂದ್ರು 176ನೇ ವಿಷಯಾಂಕ, ಪುಣ್ಯವಂತರು ಇದ್ರೆ ಈ ರೀತಿ ಆಗ್ತದ ಅಂತ ಹೇಳ್ಕೊಂಡು ಇಲ್ಲಿ ತನಕ ಬಂದರು. ಮನುಷ್ಯ ಜನ್ಮದ ಗುರಿ ಏನು, ಮತ್ತೆ ಈ ಬ್ರಹ್ಮಜ್ಞಾನದ ಮಹತ್ವ ಏನು, ಇಲ್ಲಿ ತನಕ ತಿಳಿದದ್ದೇನಪ್ಪ ಅಂದ್ರೆ ಈ ಬ್ರಹ್ಮಜ್ಞಾನದ ಮಹತ್ವ ತಿಳ್ಕೊಂಡ್ರಿ. ಅದ ಖರೆ ಬ್ರಹ್ಮಜ್ಞಾನದ ಮಹತ್ವ, ಅದ ಖರೆ. ಶಿಷ್ಯ ಏನ್ ಕೇಳ್ತಾನ, ಈ ಬ್ರಹ್ಮ ನಾನದೀನಿ ಅಂತೇಳಿ ಎಲ್ಲರೂ ಪ್ರಯತ್ನ ಮಾಡ್ತಾರ, ಆದ್ರ ಇದು ಸಕ್ಸಸ್ ಯಾರು ಹಾಕ್ತಾರ? ಶರಣರು ಯಾರು ಹಾಕ್ತಾರ? ಕೋಟಿಗೆ ಒಬ್ಬ ಶರಣ ಆಗ್ತಾನಲ್ಲ. ಈ ಬ್ರಹ್ಮಜ್ಞಾನ ಯಾರಿಗಾಗ್ತದ, ಎಂತವ್ರಿಗೆ ಆಗ್ತದ? ಇದು ಆಗ್ಬೇಕಾದ್ರೆ ಎಲಿಜಿಬಿಲಿಟಿ ಏನು? ಇಲ್ಲಿ ತನಕ ಏನಾಗ್ಯದಲ್ಲ ಬ್ರಹ್ಮಜ್ಞಾನದ ವರ್ಣನೆ ಆಯ್ತಿದು. ಇದು ಉಪಯೋಗ ಯಾರಿಗೆ ಆಗ್ತದಂತ ಕೇಳೋದಾಯ್ತು, ಹೇಳೋದಾಯ್ತು. ನಿನ್ನೆ ಒಂದು ಹಾಕಿ ನೋಡ್ರಿ ಪ್ರವಚನ, ಕೇಳ್ರಿ. ಅದು ನೀವು ಪ್ರತಿಯೊಬ್ರು ಕೇಳಲೇಬೇಕದು, ಪ್ರತಿಯೊಬ್ರು ಕೇಳಬೇಕು. ಅದ್ರ ಹೆಸರು ಏನದಲ್ರಿ, ವಿವೇಕ ಚೂಡಮಣಿಯತ್ತೇನ ಹಾಕಿ ಮಾಡ್ಯಾರ ನೋಡ್ರಿ ಅದು ಪ್ರವಚನ. 35 ವರ್ಷ 40 ವರ್ಷ ಕೇಳಿದ್ರೆ ಗಳಗಂಟಿ ಏನೇನು ಆಗಿಲ್ಲ ನಮಗ ಅಂತೇಳಿ ಚಿಂತೆ ಮಾಡಬೇಡ್ರಿ. ಅದರಿಂದ ಏನ್ ಲಾಭ ಆಗ್ತದ, ಹೆಂಗ್ ಆಗ್ತದ ಅನ್ನೋದವ್ರು ಹೇಳ್ಯಾರ. ಈ ಬ್ರಹ್ಮಜ್ಞಾನ ಕೇಳಿದ್ದು ಎಂದೆಂದೂ ವ್ಯರ್ಥ ಆಗಲ್ಲ. ಪೂಜೆ ಮಾಡಿದ್ದು, ತಪಸ್ಸು ಧ್ಯಾನ ಮಾಡಿದ್ದು ವ್ಯರ್ಥ ಆಗ್ಬೋದು, ಜ್ಞಾನ ಕೇಳಿದ್ದು ಎಂದು ವ್ಯರ್ಥ ಆಗಲ್ಲ ಅಂತೇಳಿ ಅಲ್ಲಿ ಗುರುಗಳು ಅಭಯ ಒಪ್ಪಿಸ್ಯಾರ. ಇದು ಕೇಳಿದ್ದು ಎಂದೆಂದೂ ವೇಸ್ಟ್ ಆಗಂಗಿಲ್ಲ. ಇದರ ಬಗ್ಗೆ ನಮಗೆ ಏನೂ ಅನುಭವ ಆಗಿಲ್ಲ ಅಂತೇಳಿ ದುಃಖ ಪಡಬೇಡ್ರಿ ಅಂತೇಳಿ ಅದು ಬಹಳ ಚಂದದ ಪ್ರವಚನ ನಿಮಗೆ ಕೇಳಂತೆ ಹಾಕೀವಿ. ಅದು ಪ್ರತಿಯೊಬ್ಬರು ಕೇಳ್ರಿ. ಅದಕ್ಕೆ ಈ ಬ್ರಹ್ಮಜ್ಞಾನ, ಅಹಂ ಬ್ರಹ್ಮಾಸ್ಮಿ ಅನ್ನುವ ಅತಿ ಉನ್ನತವಾದಂತ ಸ್ಥಿತಿ ಎಂಥವರಿಗೆ ಪ್ರಾಪ್ತಿ ಆಗ್ತದ ಅಂತೇಳಿ ಯಾರು ಕೇಳಕತ್ತಾರ? ತತ್ವದೃಷ್ಟಿ ಕೇಳಕತ್ತಾನ. ಅದು ನಾಳೆ ಉತ್ತರ ಕೊಡ್ತಾರ. ಎಂಥವ್ರಿಗೆ ಪ್ರಾಪ್ತಿ ಆಯ್ತು ಪ್ರಶ್ನೆ ಮಾಡ್ಲಕತ್ತಾನ. 4ನೇ ತರಂಗ ಮತ್ತೆ 176ನೇ ವಿಷಯಾಂಕಕ್ಕೆ ಬರ್ತೀರಿ. ದೋಹ 97ಕ್ಕೆ ಬರ್ಲಕತ್ತೀರಿ. ನಾಳೆ ದೋಹ 97. ಇಲ್ಲಿ ತನಕ ಇದು ಬ್ರಹ್ಮಜ್ಞಾನದ ಬಗ್ಗೆ, ಇದು ಸಾಧನೆ ಹೆಂಗ್ ಮಾಡಬೇಕು, ಏನೆಲ್ಲ ಆಯ್ತು. ಸಾಧನೆನೂ ಮಾಡಿದೆವು, ಶ್ರವಣ ಆಯ್ತು, ಮನನ ಆಯ್ತು, ಎಲ್ಲ ನಿಧಿಧ್ಯಾಸನ ಆಯ್ತು. ಎಲ್ಲ ಒಟ್ಟು ತಿಳ್ಕೊಂಡು ಏನ್ ತಿಳ್ಕೊಬೇಕೆಲ್ಲ ತಿಳ್ಕೊಂಡಿವಿ. ನಮ್ಮ ಕಡಿದು ಏನ್ ಮಾಡ್ಬೇಕು ಮಾಡೀವಿ, ಆದ್ರೆ ಅವನ ಕಡಿದು ಆಗ್ಬೇಕಲ್ಲ.
ಅವನ ಕಡೆಯಿಂದ ಒಂದು ಆಗ್ಬೇಕ ಇಲ್ಲ, ಬರೀ ನಾವೇ ಮಾಡ್ಕೊತ ಕೂತಾರ, ಅವನ ಕರುಣೆ ಆಗ್ಬೇಕಿಲ್ಲ. ಅಭಿಪ್ಸೆ ಅಭಿಪ್ಸೆ ಇರಬೇಕು. ಅಭಿಪ್ಸೆ ಅಂದ್ರೆ ಏನು? ಅತ್ಯುನ್ನತವಾದ ಗುರಿ. ನಾನು ಬ್ರಹ್ಮ ಸ್ವರೂಪನಾಗಬೇಕು ಅನ್ನೋದೇ ಅತ್ಯುನ್ನತವಾದ ಗುರಿ. ಮತ್ತಿನ್ನೇನದ ಅಭಿಪ್ಸೆ ಆದ್ಮೇಲೆ? ಅದು ಅಭಿಪ್ಸೆ ಎಲ್ಲಿ ಆದ್ರೆ ಆಗ್ತದ? ಯಾವ ಗುರುವಿನ ಬಲ್ಲಿ? ನಮ್ಗೆ ಇಂಗ್ಲಿಷ್ ಕಲಿಬೇಕು ಅಂತಂದ್ರೆ ಇಂಗ್ಲಿಷ್ ಮಾಸ್ತರ್ ಬಲ್ಲಿ ಹೋಗ್ಬೇಕ ಇಲ್ಲ? ಗಣಿತ ಕಲಿಬೇಕಂದ್ರೆ ಗಣಿತ ಮಾಸ್ತರ. ಹಂಗೆ ಇದು ಏನದ? ಬ್ರಹ್ಮಜ್ಞಾನಿ ಗುರುವಿನ ಬಲ್ಲಿ ಹೋಗಿ ಶರಣ. ಎರಡನೇದ್ದೇನದ? ಸರೆಂಡರ್. ಸೆಕೆಂಡ್ ಸರೆಂಡರ್ ಅಂದ್ರೇನು? ಸಮಗ್ರ ಶರಣಾಗತಿ. ಎಲ್ಲಾ ರೀತಿಯಿಂದ ಶರಣಾಗತರಾಗಿ ಕೂತಿರಿ. ಅದನ್ನು ಮುಗೀತು ಕೆಲಸ. ಅಭಿಪ್ಸೆಯನ್ನು ಬಂದಿರಿ, ಶರಣಾಗತಿಯನ್ನು ಹೊಂದಿರಿ. ಅಲ್ಲಿಂದ ಇಲ್ಲಿ ತನಕ ಬಂದಿರಿ ಅಂದ್ರೆ ಶರಣಾಗತಿ ಹೊಂದಿದವ್ರಿಗೆ ಮಾತ್ರ ಇಲ್ಲಿ ಉಳಿಲಕ್ ಸಾಧ್ಯ ಅದ. ಶರಣಾಗತಿ ಇದ್ದಿಲ್ಲ ಅಂತಂದ್ರೆ ಓಡೋಗ್ಬಿಡ್ತಾರೆ. ಬ್ಯಾಡ್ ಬಿಡಪ್ಪ, ಇದ್ಯಾ ಕಿರಿಕಿರಿ, ಅವ್ ಚಾರಣೆ ತತ್ವಜ್ಞಾನ ಹೇಳ್ತಾನ, ಬಾರಣೆ ಜಗ್ಗಿ ಬೈತಾನ. ಬೈಸ್ಕೊಳ್ಳೋದು ಅದಕ್ಕೆ ಬೇಕು ನಮಗ. ಶರಣಾಗತಿ ಇದ್ದವ್ರು ಮಾತ್ರ ಅವೆಲ್ಲ ಚಾಲೆಂಜಸ್. ಗುರುವಿನ ಸ್ವಭಾವ, ಪಾಠ ಹೇಳುವ ಗುರುವಿನ ಸ್ವಭಾವ ತಳ್ಕೊಳಕ್ಕೆ ಶರಣಾಗತಿ ಇರ್ಬೇಕಾಗ್ತದೆ. ತತ್ವಜ್ಞಾನ ಏನ್ ಕೇಳ್ತೀರಿ, ಆದ್ರೆ ಅವನ ಸ್ವಭಾವ ಒಂದಿರ್ತದಲ್ಲ, ಆ ಸ್ವಭಾವಕ್ಕೆ ತಳ್ಕೊಳ್ಳೋದು ಒಂದು ಶರಣಾಗತಿ, ಸಮಗ್ರ ಶರಣಾಗತಿ. ಮತ್ತಿನ್ನೇನದ? ಮೂರನೇದ್ದು ಸತತ ಪ್ರಯತ್ನ. ಮೂರನೇದ್ದು ಸಮಗ್ರ ಶರಣಾಗತಿ, ಅಭಿಪ್ಸೆ, ಸತತ ಪ್ರಯತ್ನ. ಈಗೇನಾಗ್ಯದ? ಕುರ್ಚಿದು 3 ಕಾಲು ತಯಾರಾಗ್ಯಾವ, ಇನ್ನ ಒಂದು ಕಾಲು ಬರ್ಬೇಕಾಗ್ಯದ. ಯಾವದದು? ಪರಮಾತ್ಮನ ಕಾರುಣ್ಯ. 3 ಕಾಲಿಂದ ನಮ್ ಕೈಯಾಗದ ಕೆಲಸ, ಇನ್ನ ಒಂದು ಕಾಲ ಅವ ಕೊಡ್ಬೇಕು. ಅದು ಯಾವಾಗ ಕೊಡ್ತಾನ ಅಂತ ಕೇಳ್ತಾರ. 3 ಮಾಡ್ಲಕತ್ತೀವಲ್ರಿ. ಅಭಿಪ್ಸೆ ಆದ, ಸಮಗ್ರ ಶರಣಾಗತಿ ಆದ, ಸತತ ಪ್ರಯತ್ನ ಆದ. ಇದಾದ್ಮೇಲೆ 4ನೇದ್ದೇನಾಗಬೇಕಾಗ್ಯದ? ಪರಮಾತ್ಮನ ಕಾರುಣ್ಯ ಅನ್ನೋದು ಅವನ ಕೈಯಲ್ಲಿ ಮಾತಲ್ಲ, ಅದು ನಮ್ಮ ಕೈಯಾಗದ. ಏನದು? ಭಾರತಮ್ಮ ಇಲ್ಲಿ ಕೊಡುವ ತಿಸ್ಕೊಳಕ್. ಅದು ಯಾವಾಗ ಆಗ್ತದ, ಹೆಂಗ ಆಗ್ತದ ಅನ್ನೋದ್ರ ಬಗ್ಗೆ, ಯಾರಿಗಾಗ್ತದ, ಎಂಥವ್ರಿಗಾಗ್ತದ ಅನ್ನೋದು ನಾಳೆ ಹೇಳ್ತಾರ. ಚಂದದೇನ್ರಿ ಇವತ್ತಿನ ಪಾಠ? ಖುಷಿ ಅಂದ್ರೆ ಖುಷಿ ಪಡೋದಪ್ಪ. ಎಂಜಾಯ್. ಏನ್ರಿ? ಅದೇ ಮೋಕ್ಷ, ಅದೇ ಪರಮಾನಂದ, ಅದೇ ಪರಮ ಸುಖ, ಅದೇ ಪರ. ಈಗೇನು ಈ 3 ತಾಸು ಹೊತ್ತುಗಳಿದಿರಲ್ಲ, ಇದೇ ಮೋಕ್ಷದ ಆನಂದ. ಮತ್ತೇನದು? ಆರಾಮ್ ಕೂತ್ಮತಾನದ. ಏನೇನಾರು ಮಾತಾಡೋದ್ರ ಬದಲು ಶ್ರೇಷ್ಠವಾದ ವಿಚಾರಗಳನ್ನ ಚಿಂತನೆ ಮಾಡೋದು. ಇಲ್ಲಿ ನಮಗೆ ಭಯ ಇಲ್ಲ, ದುಃಖ ಇಲ್ಲ, ಚಿಂತಿಲ್ಲ. ಎಲ್ಲಿ ನಮಗೆ ಸಾವು ಹೊತ್ತು ಗೊತ್ತಿಲ್ಲ, ಏನ್ ಮತ್ತೆ ಹುಟ್ತೀವಿ ಅನ್ನೋದ ಭಯ ಇಲ್ಲ, ಏನೇನ ಇಲ್ಲ, ಎಲ್ಲ ಆರಾಮಿದ. ಕಾಲ ನಿಂತು ಬಿಡ್ತಾನಂತ, ಟೈಮ್ ಹೋಗಂಗಿಲ್ಲ. ಈ 1-2 ತಾಸು ಕುಂತೇನ್ ಕೇಳ್ತೀರಿ, 3 ತಾಸು ಕುಂತೇನ್ ಕೇಳ್ತೀರಲ್ಲ, ಈ ಸಮಯ ನಿಮ್ಮ ಆಯುಷ್ಯದಾಗ ಜಮಾ ಆಗಲ್ಲ. ಇದು ಆಯುಷ್ಯದಿಂದ ಹೊರಗಿರ್ತದೆ, ಮೈನಸ್ ಆಗಲ್ಲ. ಇದು ಈ 3 ತಾಸು ಏನ ಸತ್ಸಂಗ ಮಾಡ್ತಿರಲ್ಲ, ಇಲ್ಲಿ ಕಾಲ ಏನಾಗ್ತದ, ನಿಮ್ಮ ಆಯುಷ್ಯದಾಗ ಮೈನಸ್ ಆಗಲ್ಲ. ಇದು ಮತ್ತ 3 ತಾಸು ಮುಂದಕ್ಕೆ ಹೋಯ್ತು ನಿಮ್ಮ ಆಯುಷ್ಯ. ಅಮೃತತ್ವ. 80 ವರ್ಷಗೆ ಪ್ರಾಣ ಹೋಗ್ತದಂದ್ರೆ 80 ವರ್ಷ ಪ್ಲಸ್ ಈ ಸತ್ಸಂಗ ಮಾಡಿದ್ 3 ತಾಸು ಹಿಂಗ್ ಮುಂದಕ್ಕೆ ಹೋಗ್ತದ. ಮುಂದೆ ಹೆಚ್ಚು ಮಾಡ್ತಾರೆ ಅದು. ಯಾಕಂದ್ರೆ ಅಲ್ಲಿ ಕಾಲ ನಿಂತು ಬಿಡ್ತದ, ಸ್ಟಾಪ್ ಆಗ್ತದ. ಅದೇ ಇರೋದು ಮಜಾ. ಇಲ್ಲಿ ಯಾರದಾರ ಹೆಣಕ್ ಹೋಗಿರ ಇಲ್ಲಿ ತನಕ? ಕರೋನಾ ಬಂದು ಹೋಯ್ತು, ಯಾರು ತರ್ತಾರೆ ನಮ್ಮ ಸತ್ಸಂಗದವ್ರು. ಅಯ್ಯೋ ಒಬ್ರು ಶರಣರು ಸತ್ತಾರ ನಮ್ಮವ್ರತ್ತು, ಎಲ್ಲರ ಹೆಣಕ್ ಬಂಡಿಗೆ ಹೋಗಿರ ನೀವು? ಇಲ್ಲ. ಇದು ಎಲ್ಲಿ ತನ ಮಾಡ್ಕೊತಿರ್ತೀರಿ, ಇದು ಹಿಂಗೆ ನಡೆಯದೇ. ಅದು ಅಮೃತತ್ವ ಪ್ರಾಪ್ತಿ ಮಾಡಿ ಕೊಡ್ತದ, ಆನಂದ ತಂದು ಕೊಡ್ತದ. ಇಲ್ಲಿ ನಮಗೆ ಮರಣ ಮತ್ತು ಸಾವದ ಭಯವನ್ನ ಏನೇ ಇಲ್ಲ. ಇದರಲ್ಲಿ ನಾವು ಅದನ್ನ ಲೆಸನ್ ಆಗಿರ್ತದ.
ಈ ವರ್ಷ ಆಯ್ತು ಯಾರು ನಮ್ಮ ಸತ್ಸಂಗದವ್ರಕ್ಕಿಂತ ಅವ್ರು ಸತ್ತಾರಂತೇಳಿ ಹೋಗಿ ಹೂವು ಹಾರ ಏನಾರು ಹಾಕಿ ಬಂದಿವೇನು? ಏನಿಲ್ಲ. ದೆವ್ವಗಳು ಬದುಕಿದಂಗೆ ಹಿಂಗೆ ಬದುಕೋತೇ ಇರ್ತೀವಿ ನಾವು. ಈ ಜ್ಞಾನ ಎಲ್ಲಿ ತನ ಮಾಡ್ತೀವಿ ಅಲ್ಲಿ ತನ ಹಿಂಗೆ ಇರ್ತದೆ. ಅವನ ಕರುಣೆ ಜಾಸ್ತಿ ಇರ್ತದ್ರಿ. ಚಲೋ ಮಾಡ್ಲಕತ್ತಾರ, ಇರ್ಲಿ ಬಿಡಪ್ಪ, ತಂಪಾಡಿ ಏನೋ ಮಾಡ್ಲಕತ್ತಾರ. ನಮ್ಮ ಪಾಪ ಪುಣ್ಯಗಳು ಯಾವ ಈಶ್ವರ ಲೆಕ್ಕ ಹಾಕಂಗಿಲ್ಲ. ಚಲೋ ಕೆಲಸ ಮಾಡ್ಲಕತ್ತಾರ, ಇರ್ಲಿ ಬಿಡು ಅಂತ ಇಟ್ಕೊಂಡ್ಬಿಡ್ತಾನೆ. ಚಲೋ ಮಂದಿಗೆ ಇಟ್ಕೋಬೇಕಾದ ಪ್ರಯತ್ನ ಮಾಡ್ತಾರಲ್ರಿ ಎಲ್ಲರೂ. ನಮ್ಮಲ್ಲಿ ಇರ್ಲಿ, ನಮ್ಮ ಊರಾಗಿರ್ಲಿ, ನಮ್ಮ ಮನ್ಯಾಗಿರ್ಲಿ, ನಮ್ಮ ದೇಶದಾಗ ಇರ್ಲಿ ಅಂತ. ಹಂಗೆ ಈಶ್ವರನು ನಮ್ಮ ಜಗತ್ನಾಗ ಇರ್ಲಿ ಬಿಡಪ್ಪ, ಇವ್ರು ಚಲೋ ಅಲ್ಲ ಅಂತ ಇಟ್ಕೊಂಡ್ಬಿಡ್ತಾನೆ. ಚಲೋ ಮನುಷ್ಯಾಗ ಇನ್ನೊಂದಷ್ಟು ಇರ್ಲಿ ಅಂತ ದೇವ್ರ ಬಲ್ಲಿನೂ ಡಿಮ್ಯಾಂಡ್, ಅವನ ಬಲ್ಲಿನೂ ಡಿಮ್ಯಾಂಡ್ ಕ್ರಿಯೇಟ್ ಆಗ್ಬೇಕು ನಮ್ಮ ಬಗ್ಗೆ. ಓಕೆ, ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಧನ್ಯವಾದಗಳು. ಶುದ್ಧ ಬ್ರಹ್ಮನಿಂದ ಶುದ್ಧವಾದಂತಹ ಜ್ಞಾನದ ಪುರುಷರು ಇಲ್ಲಿವರೆಗೆ ನಮಗೆ ನಾವು 24x7 ಕೂಟಸ್ಥ ಬ್ರಹ್ಮ ಸ್ಥಾನದಲ್ಲಿ ನಾವು ಇರಬೇಕು. ನಾವು ನೆನೆಸ್ಕೊಂತಿರಬೇಕು. ಮರೆಯೋ ಹಾಗಿಲ್ಲ ನಾವು. ನಾವು ಮತ್ತೆ ಈಗ ಮರೆಯುವತ್ತು ಅಂದ್ರೆ ನಾವು ಜೀವ ರೀತಿ ಅಂತ ಹೇಳಿ ತಿಳ್ಕೋಬೇಕು. ಮತ್ತೆ ನಾವು ಕೂಟಸ್ಥ, ನಾವು ಯಾವಾಗಲೂ ಆನಂದದಲ್ಲಿ ಪರಮಾನಂದದಲ್ಲಿ ಇದ್ದೀವಿ ಅಂತಂದ್ರೆ ನಾವು ಕೂಟಸ್ಥ, ನಾವು ನಮ್ಮ ಸ್ಥಾನದಲ್ಲಿ ಈಶ್ವರ ಸ್ವರೂಪದಲ್ಲಿ, ಬ್ರಹ್ಮ ಸ್ವರೂಪದಲ್ಲೇ ನಾವಿದ್ದೀನಿ ಅಂತ ಈ 4 ಸಂಗತಿಗಳನ್ನು ಹೇಳಿದ ನಮ್ಮ ಅತ್ಯುನ್ನತವಾದಂತಹ ಗುರಿಯರು. ಮತ್ತು ಸಮಗ್ರ ಶರಣಾಗತಿಯೂ ಇರಬೇಕು. ಮತ್ತು ಈ ಸತತ ಪ್ರಯತ್ನವೂ ಇರಬೇಕು. ಇವೆಲ್ಲ ಆದ ನಂತರ ನಾವು ಯಾವುದಕ್ಕೂ ಎಲ್ಲ ಇದ್ದು ನಮಗೇನು ಭಗವಂತನ ಕಾರುಣ್ಯ ನಮಗಿದನ್ನು ಇರಲ್ಲ ಅಂತ ತಿಳ್ಕೋಬಾರ್ದು. ಅದು ಅವನಲ್ಲಿ ಬಿಟ್ಟುಕೊಂಡ್ರೆ ನಾವು ಈ ರೀತಿಯಾಗಿ ಮಾಡ್ತಾ ಇರಬೇಕು. ತಿಳಿಸಿಕೊಂಡ್ರು ಅವರಿಗೆ ಶುದ್ಧ ಬ್ರಹ್ಮನಿಂದ ಗುರುಮಾತೆ ಗೌರವ ತಾಯಿಯವರು ಮಂಗಳಾಚರಣೆ ನಡೆಸಿಕೊಡ್ಬೇಕು. ಆರುತಿಯನ್ನು ಬೆಳಗುವೇನು ಪೀತಾಂಬರ ದೇಹೆ, ಪಂಡಿತ ಪೀತಾಂಬರ ದೇಹೆ, ಸರ್ವಶಾಸ್ತ್ರ ಬಲ್ಲವ ಸರ್ವಜ್ಞ ಮೂರ್ತಿ ದೇಹೆ, ಬಾಲಬೋಧ ಶ್ರೀಚಂದ್ರೋದಯ ರಚಿಸಿದಾತನಿಗೆ, ವಿಚಾರ ಸಾಗರ ಇಂಗಿತ ತಿಳಿಸಲು ಪರಿಬೋಧಿಪಗೆ, ವೃತ್ತಿ ಪ್ರಭಾಕರ ಸಾರವನರಿತ ಭರತರ ಪಂಡಿತಗೆ, ವೃತ್ತಿ ರತ್ನಾವಳಿ ಕೃತಿಯನ್ನು ಪ್ರಕಟಿಸುವ ಮಹಾಮಹಿಮನಿಗೆ, ಸಂಸ್ಕೃತ ವರಿಯದ ಸಾಧಕ ಜನರಿಗೆ ಕರುಣೆಯ ತೋರಿದವಗೆ, ಪಂಚದಶಿ ಮಹಾಗ್ರಂಥವ ಹಿಂದಿ ಭಾಷೆಯೊಳು ಬರೆದವಗೆ, ಬಂಧ ಮೂಲ ಅಜ್ಞಾನವ ಕಳೆದ ಸದ್ಗುರುದೇವರಿಗೆ, ಕಂದನಾದ ಗುರುನಾಥಗೆ ಒಲಿದ ಗುರು ಶಿವಾನಂದರಿಗೆ, ಆರುತಿಯನ್ನು ಬೆಳಗುವೇನು ಪೀತಾಂಬರ ದೇಹೆ, ಪಂಡಿತ ಪೀತಾಂಬರ ದೇಹೆ, ಸರ್ವಶಾಸ್ತ್ರ
ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ ಸರ್ವಜ್ಞ ಮೂರ್ತಿಗೆ ಪರಮಗುರು ವಂದನೆ. ಓಂ ಪೂಜ್ಯಾಯ ಸಾಧು ನಿಶ್ಚಲ ದಾಸಾಯ ಸನಾತನ ಸರ್ವ ಸಮನ್ವಯ ಜ್ಞಾನ ಭಾರತ ಸಾಹಿತ್ಯ ಸಾಮ್ರಾಟಾಯ ಶ್ರೀ ವಿಚಾರ ಸಾಗರ ವೃತ್ತಿ ಪ್ರಭಾಕರಾದಿ ಪ್ರೌಢ ಪ್ರಕ್ರಿಯಾ ಸದ್ಗ್ರಂಥ ರಚಯಿತಾಯ ಪರಮಾನಂದ ಪ್ರಾಪ್ತಿ ರೂಪೇಣ ಸರ್ವ ದುಃಖ ನಿವೃತ್ತಿ ರೂಪೇಣ ಸತ್ಯ ಮೋಕ್ಷ ಮಾರ್ಗ ಪ್ರದರ್ಶಕಾಯ ಶುದ್ಧ ಬ್ರಹ್ಮ ಜ್ಞಾನ ಪ್ರದಾಯಕ ಪರಮ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೆ ನಮೋ ನಮೋ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪಾತ್ಮ ಚೇತನರ ಹೃತ್ಕಮಲ ವಾಸನೆ ನಮೋ ನಮೋ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತ್ಮಿಕಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಸ್ಥಾವರಂ ಜಂಗಮಂ ಚೈವ ತಥಾ ಚೈವ ಚರಾಚರಂ ವ್ಯಾಪ್ತಂ ಯೇನ ಜಗತ್ಸರ್ವಂ ತಸ್ಮೈ ಶ್ರೀ ಗುರವೇ ನಮಃ. ಜ್ಞಾನಶಕ್ತಿ ಸಮಾರೂಢ ಸರ್ವಮಾಲಾ ವಿಭೂಷಿತಃ ಮುಕ್ತಿ ಮುಕ್ತಿ ಪ್ರದಾತಾಯ ತಸ್ಮೈ ಶ್ರೀ ಗುರವೇ ನಮಃ. ಅನೇಕ ಜನ್ಮ ಸಂಪ್ರಾಪ್ತ ಸರ್ವಕರ್ಮ ವಿದಾಯಿನೇ ಸ್ವಾತ್ಮಜ್ಞಾನ ಪ್ರಭಾವೇನ ತಸ್ಮೈ ಶ್ರೀ ಗುರುವೇ ನಮಃ. ಮನ್ನಾಥ ಶ್ರೀ ಜಗನ್ನಾಥ ಮದ್ಗುರು ಶ್ರೀ ಜಗದ್ಗುರು ಮಮಾತ್ಮ ಸರ್ವಭೂತಾತ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲಂ ಗುರುರ್ಮೂರ್ತಿ ಪೂಜಾ ಮೂಲಂ ಗುರುಪದಂ ಮಂತ್ರ ಮೂಲಂ ಗುರುರ್ವಾಕ್ಯಂ ಮೋಕ್ಷ ಮೂಲಂ ಗುರು ಕೃಪಾ ಗುರುರಾದಿರ್ನಾದಿಶ್ಚ ಗುರು ಪರಮದೈವತಂ ಗುರು ಪರತರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ ಸರ್ವ ದುಃಖ ನಿವೃತ್ತಿ ಭವ ಇಷ್ಟಾರ್ಥ ಸಿದ್ಧಿರಸ್ತು ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು. ಎಲ್ಲ ಶುದ್ಧಾತ್ಮರಿಗೂ ಎಲ್ಲ ಶುದ್ಧ ಬ್ರಹ್ಮರಿಗೂ ಶರಣ ಶರಣಾರ್ಥಿಗಳು. ಎಲ್ಲ ಶುದ್ಧ ಬ್ರಹ್ಮರಿಗೂ ಶರಣ ಶರಣಾರ್ಥಿಗಳು.